ಈ ತರ ಕೇಳೋರು ಇರ್ತಾರಿಲ್ಲೋ, ನಂಬಿಕೆ ಇಲ್ಲದವರು ಇರ್ತಾರೆ. ನೀವು ಇದ್ದೀರಾ, ಅವರು ಇದ್ದಾರೆ. ಅವರು ನಾಸ್ತಿಕರು, ನೀವು ಆಸ್ತಿಕರು. ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಹೇಳಲಿಕ್ಕೆ ನಿಮಗೆ ಆಗ್ಲಿಲ್ಲ ಅಂತಂದಾಗ ನೀವು ಅವ್ರದನ್ನು ಒಪ್ಪಿಕೊಳ್ಬೇಕೇನ್ರಿ? ನಮ್ಗೆ ಹೇಳಕ್ ಬರ್ಲಿಲ್ಲ, ನಾವು ಸೋತ್ ಹೋದ್ವಿ ಅಂತ ಹೇಳ್ಬಿಟ್ಟು ಯಾರು ಸೋಯ್ತಾರೋ ಅದನ್ನ ನಂಬಬೇಕು ಅಂತ ಮೊದಲು ಥರವಾಗಿರ್ತಿತ್ತಲ್ಲ. ನೀ ಸೋತಿ ಅಂತಂದ್ರೆ ನಂಬುದು ನಂಬಬೇಕು, ನಾನು ಸೋತಿ ಅಂತಂದ್ರೆ ನಿಮ್ಮದು ನಂಬುತ್ತೀನಿ ಅಂತ. ಎಂಥ ಚರ್ಚೆ ಶುರು ಆಯ್ತಲ್ಲ. ಎಲ್ಲಿದೆ ಸ್ವರ್ಗ, ಎಲ್ಲಿದೆ ನರಕ, ಎಲ್ಲಿದೆ ಪುಣ್ಯ, ಎಲ್ಲಿದೆ ಪಾಪ, ಎಲ್ಲಿದೆ ಮೋಕ್ಷ? ಇವೇ ಪ್ರಶ್ನೆಗಳು, ಮತ್ತೇನು? ಇವುಗಳ ಮೇಲೆ ಚರ್ಚೆ. ಇವುಗಳನ್ನೇ ಕುರಿತು ಮನೆಯಲ್ಲಿ ಕೇಳುವಂಥವ್ರು ಇರ್ಬೋದು, ಹೇಳುವಂಥವ್ರು ಇರ್ಬೋದು. ಹೇಳಲಿಕ್ಕೆ ಬರಲಿಲ್ಲ ಅಂತಂದ್ರೆ ಕೆಲವೊಬ್ರು ಹೌದಲ್ಲ, ಇದು ಹಿಂಗೆ ಈ ತರ ಪ್ರಶ್ನೆ ನಂಗೆ ಯಾರು ಮಾಡೋಲ್ಲ, ನೀ ತಾರ್ಕಿಕಪ್ಪ, ಫಿಲಾಸಫರ್, ದೊಡ್ಡ ಫಿಲಾಸಫರ್ ನೀ. ಅಂಥವ್ರ ಮಾತು ಕೇಳಬೇಕಾ? ನಾವೆಲ್ಲರೂ ಆಸ್ತಿಕರಾಗಿ ಬಾಳಬೇಕು. ನಾವು ಕೂಡ ಆಸ್ತಿಕರಾಗಿದ್ದೇವೆ. ನಾವು ಕೂಡ ಈ ವಿಷಯಗಳನ್ನೆಲ್ಲ ಸ್ಪಷ್ಟಪಡಿಸ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ತರ್ಕ ಕೊಟ್ಟು ಹೇಳ್ತಾ ಇದ್ದೀವಿ, ವಿಚಾರಿಸಿ ಹೇಳ್ತಾ ಇದ್ದೀವಿ. ಎಲ್ಲ ಇದೆ. ಸುಮೇರು ಪರ್ವತ ಇದೆ ಅಂತ ಹೇಳಿದ ತಕ್ಷಣ ಹತ್ತಾರು ಜನಗಳ ಮನಸ್ಸಿನಲ್ಲಿ ಪ್ರಶ್ನೆಗಳೇ ಪ್ರಶ್ನೆಗಳು ಶುರು ಮೇಲೆ. ಆ ಪರ್ವತ ಅಷ್ಟೊಂದು ದೊಡ್ಡದಿದೆ ಅಂದಮೇಲೆ ನಮ್ಮ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ? ಎಲ್ಲಿದೆ? ಅಷ್ಟು ದೊಡ್ಡದಿದೆ, ಕಾಣ್ಬೇಕು ಬೇಡ್ರಿ, ಕಾಣ್ಬೇಕು. ಈ ತರ ಕೇಳ್ತಾರೆ. ಕೇಳಿದ ನಂತರ ಏನ್ ಹೇಳೋದು? ನಾವು ಗಪ್ಪಿರೋದ? ನಾವು ಗಪ್ಪಿರಲ್ಲ, ಅವ್ರನ್ನ ಗಪ್ ಮಾಡಿಸ್ತೀವಿ. ನಾವು ಗಪ್ಪಿರಲ್ಲ, ಅವ್ರನ್ನ ಗಪ್ ಮಾಡಿಸ್ತೀವಿ. ಯಾವ ತರ ಮಾಡಿಸ್ತೀವಿ ನೋಡ್ರಿ. ಈ ಭೂಮಿಯ ಮೇಲೆ ವಿಮಾನಗಳಿವೆಯೋ ಅಥವಾ ಇಲ್ಲ ಅಂತ ಕೇಳ್ತೀವಿ. ಆತ ಏನ್ ಹೇಳ್ತಾನೆ? ಇವೆ. ಇವೆ ಅಂತಂದ್ರೆ ಎಷ್ಟು ದೊಡ್ಡದಿವೆ? ಬಹಳ ದೊಡ್ಡ ವಿಮಾನಗಳು. ಒಂದು ವಿಮಾನದಲ್ಲಿ 300, 400, 700 ತನಕ, 800 ತನಕ ಜನ ಕೂತ್ಕೊಳ್ತಕ್ಕಂಥ ದೊಡ್ಡ ದೊಡ್ಡ ವಿಮಾನಗಳು ಕೂಡ ಇವೆ. ಇವೆ ನೋಡಿದೆಯಲ್ಲ ಕಣ್ಣಿನಿಂದ? ನೋಡಿದ್ದೀನಿ, ಆದ್ರೆ ಗೊತ್ತಿಲ್ಲ. ಆದ್ರೆ ನೋಡಿರ್ಬಹುದಲ್ಲ? ನೋಡಿದ್ದೀನಿ. ನಂಬುತ್ತೀಯಾ? ನಂಬುತ್ತೀಯ. ಆಯಿತು. ಈ ವಿಮಾನ ಹಾರಿತು, ಆಕಾಶದಲ್ಲಿ ಹೋಯಿತು. ಇಷ್ಟು ದೊಡ್ಡ ವಿಮಾನ 800 ಜನಗಳನ್ನು ಮೇಲೆ ತಕೊಂಡು ಹೋಗಿದೆ. ಬಹಳ ಎತ್ತರ ಹೋಯ್ತು. ಎಷ್ಟು ಮೈಲಿ? 16 ಮೈಲಿ, 20 ಮೈಲಿ ಮೇಲಕ್ಕೆ ಹೋಯ್ತು. ಆ ವಿಮಾನ ಕಾಣ್ತದೇನ್ರಿ ಕಣ್ಣಿಗೆ? ಇಷ್ಟು ದೊಡ್ಡ ವಿಮಾನ ಕಣ್ಣಿಗೆ ಕಾಣ್ತದೇನ್ರಿ? ಕಾಣ್ತದೆ? ಇಲ್ಲ, ಯಾರಿಗೂ ಕಾಣಲ್ಲ. ಮೇಲಕ್ಕೆ ಹೋದಂತೆ ಆ ವಿಮಾನ ಚಿಕ್ಕದಾಗಿ ಬಿಡ್ತದೆ ಅಲ್ಲ, ಚಿಕ್ಕದಾಗ ಕಣ್ಣಿಗೆ ಕಾಣೋದು ಬಂದಾಗ್ತದೆ. ಲಾಸ್ಟ್ ಕೊನೆಯಲ್ಲಿ ಮಾಯವಾಗ್ತದೆ. ಆಕಾಶದ ಯಾವುದೇ ದೂರಸ್ಥ ಪ್ರದೇಶದಲ್ಲಿ ಮಾಯವಾಗಿ ಬಿಟ್ಟಿತು ಅಂತಂದ್ರೆ ಏನಾದ್ರೂ ಅಡ್ಡ ಬಂತ? ಇಲ್ಲ, ಅಡ್ಡ ಬಂದಿಲ್ಲ. ಅದು ಇದೆ, ಎಷ್ಟು ದೊಡ್ಡದಿದೆ ಅಷ್ಟೇ ದೊಡ್ಡದಿದೆ. ಆದ್ರೆ ನಮ್ಮ ಕಣ್ಣಿನಲ್ಲಿ ಅದನ್ನು ನೋಡುವಂತಹ ಶಕ್ತಿ ಇಲ್ಲ. 1 ಮೈಲಿ ದೂರ ಹೋಯ್ತು ಅಂತಂದ್ರೆ ಚಿಕ್ಕದು ಕಾಣ್ತದೆ. ಎಲ್ಲರಿಗೂ ಕಾಣ್ತದೆ ಅಥವಾ ಎಲ್ಲರಿಗೂ? ಮತ್ತೆ ಚಸ್ಮಾ ಬೇರೆ ನೋಡಿದ್ರೆ ಮತ್ತೆ 1 ಮೈಲಿ ದೂರ ಹೋಯ್ತು ಅಂತಂದ್ರೆ ಚಿಕ್ಕದು ಕಾಣ್ತದೆ. ಇನ್ನೆಷ್ಟು ದೂರ ಹೋಯ್ತು ಅಂದ್ರೆ ಅದಕ್ಕಿಂತ ಚಿಕ್ಕದು ಕಾಣ್ತದೆ. ಹೋಯ್ತು ಅನ್ನುವಾಗ ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ. ಆಮೇಲೆ ನಮ್ಮ ಕಣ್ಣಿಗೆ ಕಾಣದಂತಹ ಆ ವಿಮಾನ ಆಕಾಶದಲ್ಲಿ ಇಲ್ಲ ಅಂತ ನಿರ್ಣಯ ಮಾಡ್ಕೋಬಹುದ? ಇದು ನಮ್ಮ ಉತ್ತರ. ಸುಮೇರು ಪರ್ವತ ಇದೆಯೋ ಇಲ್ಲವೋ ಅನ್ನುವಂಥದ್ದಕ್ಕೆ. ಇದೆಯೋ ಅಥವಾ ಇಲ್ಲ? ಆದ್ರೆ ಕಣ್ಣಿಗೆ ಕಾಣ್ತದೆ ಇದು? ಇಲ್ಲ. ಯಾಕೆ? ನಮ್ಮ ಕಣ್ಣಿನಲ್ಲಿ ನೋಡುವಂತ ಶಕ್ತಿ ಇಲ್ಲ. ಯಾವ ತರ ವಿಮಾನವನ್ನು ನೋಡುವಂತ ಶಕ್ತಿ ಇಲ್ವೋ ಅದೇ ತರ ಅಷ್ಟು ದೊಡ್ಡ ಪರ್ವತವನ್ನು ನೋಡುವಂತ ಶಕ್ತಿನೂ ಕೂಡ ನಮ್ಮ ಕಣ್ಣಲ್ಲಿ ಇಲ್ಲ. ಆದರೆ ಯಾವ ಕಣ್ಣಿನಿಂದ ನಾವು ನೋಡಬಹುದು ಅಂತಂದ್ರೆ ಇಂಥ ಸುಮೇರು ಪರ್ವತವನ್ನ ನಾವು ಕೇವಲ ಜ್ಞಾನ ಚಕ್ಷುವಿನಿಂದ ನೋಡ್ಲಿಕ್ಕೆ ಶಕ್ತಿ ಇದೆ.
ಆ ಕೇವಲ ಜ್ಞಾನದ ಶಕ್ತಿಯಿಂದ ಆ ಆಕಾಶದಲ್ಲಿ ಮಾಯವಾಗಿರ್ತಕ್ಕಂತಹ ವಿಮಾನವನ್ನು ಕಾಣಬಹುದು ಮತ್ತು ಸುಮೇರು ಪರ್ವತವನ್ನು ಕಾಣಬಹುದು. ಇದು ನಮ್ಮ ಉತ್ತರ. ನಾವು ಗಪ್ಪಿರಲ್ಲ, ಹಿಂಗೆ ಹೇಳ್ತೇವೆ ನೋಡ್ರಿ. ಅವ್ರು ತರ್ಕ ಕೊಟ್ರು ಅಂತಂದ್ರೆ ನಾವು ತರ್ಕ ಕೊಡ್ತೀವಿ. ಅವ್ರು ತರ್ಕ ಕೊಟ್ರು ಅಂತಂದ್ರೆ ನಾವು ಕರ್ಜಿಕಾಯಿ ಕೊಡ್ತೀವಿ. ಪೃಥ್ವಿ ವಿಜ್ಞಾನಿಗಳು ಏನ್ ಹೇಳ್ತಾರೆ ಗೊತ್ತಾ? ಇವತ್ತು ಪೃಥ್ವಿ ಗೋಲಾಗಿದೆ. ಹೇಗಿರಿ? ಕಿತ್ತಳೆಯ ಹಾಗೆ. ಕಿತ್ತಳೆ ಹಣ್ಣು, ದಾಳಿಂಬರು ಆ ತರ ಗೋಲಾಗಿದೆ. ಆಮೇಲೆ ಗೋಲಾಗಿದೆ ಅಂದಮೇಲೆ ಆ ಗೋಲಾಗಿರ್ತಕ್ಕಂತಹ ಪೃಥ್ವಿ ಮೇಲೆ ಏನೇನಿದೆ ಅಂತಂದಾಗ ನೀರು ಇದೆ, ಬೆಳೆಗಳಿವೆ, ಗಿಡ ಮರಗಳಿವೆ, ಸಮುದ್ರ ಇದೆ, ಹೊಳೆಗಳಿವೆ, ಭೂಮಿ ಇದೆ, ಮನುಷ್ಯರಿದ್ದಾರೆ, ಪಶುಗಳಿವೆ, ಎಲ್ಲ ಇವೆ. ಆಮೇಲೆ ಗೋಲಾಗಿರ್ತಕ್ಕಂತಹ ಆ ಪೃಥ್ವಿ ಮೇಲೆ ನಾವೆಲ್ಲ ಹೇಗೆ ನಿಂತ್ಕೊಂಡಿದ್ದೇವೆ? ಡೊಂಕಿದೆಯಲ್ಲ? ಇಲ್ರಿ, ಹಂಗ ಅನ್ಬಿಡ್ರಿ ನೀವು. ಇದಕ್ಕೊಂದು ಕಾರಣ ಇದೆ. ಅವರು ಪೃಥ್ವಿ ಎಷ್ಟು ಗೋಲಿದ್ರು, ಎಷ್ಟು ಡೊಂಕಿದ್ರು ನಿಲ್ಲಲಿಕ್ಕೆ ಶಕ್ಯತೆ ಇದೆ. ಅದಕ್ಕೊಂದು ಏನು ಕಾರಣ ಅಂತಂದ್ರೆ ಗುರುತ್ವಾಕರ್ಷಣ ಇದೆ. ಹೌದಾ? ಗುರುತ್ವಾಕರ್ಷಣ ಅಡ್ಡಿಲ್ಲ. ಗುರುತ್ವಾಕರ್ಷಣದಿಂದ ಡೊಂಕಾಗಿ ನಿಂತಿದ್ದೇವೆ. ಪೃಥ್ವಿ ಹೀಗಿದೆ ಅಂದ್ಮೇಲೆ ನಾವು ಇಲ್ಲಿದ್ದೇವೆ ಅಂತಂದ್ರೆ ಹೀಗೆ ನಿಂತುಕೊಳ್ಳೋರಲ್ಲ. ಈ ಕಡೆಗಿದೆ ಪೃಥ್ವಿ ಮೇಲೆ. ಹೇಗೆ ನಿಂತ್ಕೊಳ್ಳೋರು ನಾವು? ಹೀಗೆ. ಆಮೇಲೆ ಹೆಂಗೆ 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 ನಡ್ಕೊಂಡು ಹೋಗ್ತೀವ. ಗುರುತ್ವಾಕರ್ಷಣೆ. ಈ ಗುರುತ್ವಾಕರ್ಷಣೆ ಏನ್ ಮಾಡ್ತದ್ರಿ? ಇದೆಲ್ಲ ಜಗ್ಗಿಡ್ತದ್ರಿ. ಯಾರು ಹೇಳಿದ್ರು? ವಿಜ್ಞಾನಿಗಳು ಹೇಳ್ತಾರ್ರಿ. ಎಂಥ ವಿಜ್ಞಾನಿಗಳು? ಇದನ್ನ ಯಾರು ಕಂಡು ಹಿಡಿದ್ರು? ಅವರು ನಂಬುತ್ತೀರಾ? ಹಾ, ನಂಬ್ತೀವ್ರಿ. ಅವ್ರು ಹೇಳಿದ್ರಂತ ನಂಬ್ತೀವಿ. ನೀವೇನ್ ಕಂಡು ಹಿಡಿದಿದ್ದೀರಾ? ಇಲ್ಲ, ನಾವು ಕಂಡು ಹಿಡಿದಿಲ್ಲ, ಅವ್ರು ಹೇಳಿದ್ರು. ಅದಕ್ಕೆ ನಾವು ನಂಬ್ತೀವ್ರಿ. ಅದೇ ನಮ್ಮ ತೀರ್ಥಂಕರು ಹೇಳಿದಾರಲ್ಲ, ಅದನ್ನ ನಂಬವ್ರಿಲ್ಲ. ಅವ್ ಬಹಳ ಹಳಿ ಮಾತು, ಧರ್ಮದ ಮಾತು. ಹಳಿ ಮಾತು, ಧರ್ಮದ ಮಾತು. ಅದನ್ನೇನು ನಂಬಂಗಿಲ್ಲ ಬಿಡ್ರಿ. ನಾವು ವಿಜ್ಞಾನಿಗಳು ಪ್ರಯೋಗ ಮಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾವು ನಂಬುತ್ತಾ ಇದ್ದೇವೆ. ಪ್ರಯೋಗ ಮಾಡಿ ಹೇಳಿದ್ರಂತೆ. ಏನ್ ಪ್ರಯೋಗ ಮಾಡಿ ಹೇಳಿದ್ರು? ಕೈಯೊಳಗೆ ಒಂದು ಚೆಂಡು ತಗೊಂಡ್ರು, ಕೈ ಡೊಂಕು ಮಾಡಿದ್ರು. ಅದು ಮೇಲಕ್ಕೆ ಹೋಗ್ಲಿಲ್ಲ, ಕೆಳಗಡೆಗೆ ಬಿತ್ತು. ಅದಕ್ಕೆ ಈ ಪೃಥ್ವಿಯಲ್ಲಿ ಆಕರ್ಷಣೆ ಇದೆ, ಅದಕ್ಕಾಗಿ ಇದು ಕೆಳಗೆ ಬಿತ್ತು. ಈ ಶಕ್ತಿ ಯಾವುದು ಕೆಳಗೆ ಬೀಳಲಿಕ್ಕೆ ಅಂತಂದ್ರೆ ಗುರುತ್ವಾಕರ್ಷಣವೇ ಶಕ್ತಿ ಅಂತ ಹೇಳಿದ್ರು. ಸತ್ಯ ಅಂತ ತಿಳ್ಕೊಂಡ ಸ್ವಲ್ಪ ಹೊತ್ತಿಗೆ. ಸತ್ಯ ಅಂತ ತಿಳ್ಕೊಂಡ. ಗುರುತ್ವಾಕರ್ಷಣೆ ಇದೆಯೋ ಇಲ್ವೋ? ಈ ಪೃಥ್ವಿ ಗೋಲ್ ಇದೆ ಅಂತಂದ್ರೆ ಈ ಗುರುತ್ವಾಕರ್ಷಣೆ ಶಕ್ತಿಯಿಂದ ಯಾವ್ಯಾವ ವಸ್ತುಗಳು ಭೂಮಿಗೆ ಆಕರ್ಷಿತವಾಗ್ತವೆ ಅನ್ನುವಂಥದ್ದನ್ನೆಲ್ಲ ವಿಚಾರಿಸಬೇಕು ಬೇಡ? ತರ್ಕ ವಿತರ್ಕ ಬೇಕು ಬೇಡ? ನಾನು ಹೇಳಿದ್ದನ್ನು ನಂಬುವುದೇ ಆಸ್ತಿಕೋ? ಹೇಳಿದ್ದನ್ನೆಲ್ಲ ನಂಬ್ತೀರಾ ಅಂತಂದ್ರೆ ಆಸ್ತಿಕರಾಗಿಲ್ಲ. ಹೇಳಿದ್ದನ್ನು ವಿಚಾರಿಸಿ ಸತ್ಯವಾಗಿದ್ದರೆ ಅದನ್ನು ನಂಬುವುದು ಆಸ್ತಿಕ, ಸತ್ಯ ಇಲ್ಲ ಅಂತಂದ್ರೆ ನಾಸ್ತಿಕ. ಒಳ್ಳೆಯ ವಿಷಯ. ಯಾಕಂತಂದ್ರೆ ಈ ವಿಷಯಗಳನ್ನು ಚರ್ಚೆ ಮಾಡೋದು ಬಹಳ ಅಗತ್ಯ. ಯಾಕಂತಂದ್ರೆ ನಾವೇ ಸ್ವತಃ ಎಲ್ಲಾದ್ರೂ ನಾಸ್ತಿಕ ಭಾವದಿಂದ ಇದ್ದಿದ್ದೇ ಆದರೆ ಅದನ್ನು ಸರಿಪಡಿಸಿಕೊಳ್ಳಬಹುದಲ್ಲ? ಹೌದಲ್ರಿ? ನಾವೇ ಒಂದು ಯಾವುದೇ
ವಿಚಾರದಲ್ಲಿ ನಾಸ್ತಿಕರಿದ್ದೇವೆ ಅಂತಂದ್ರೆ ಇಂಥ ವಿಷಯಗಳನ್ನು ಕೇಳಿ ಆಸ್ತಿಕರಾಗಲಿಕ್ಕೆ ಒಂದು ಚಾನ್ಸ್ ಇರ್ತದೆ. ಅದಕ್ಕಾಗಿ ಇವತ್ತಿನ ವಿಷಯ ಎಷ್ಟು ಮಾರ್ಮಿಕ ಇದೆ ಅಂತಂದ್ರೆ ಆಸ್ತಿಕರಾಗಲಿಕ್ಕೆ ಕರೆಂಟ್ ಹೋಯ್ತು. ಪೃಥ್ವಿ ಗೋಲಾಕಾರದಲ್ಲಿ ಇದೆ. ತೀರ್ಥಂಕರು ಹೇಳೋದೇನು? ಗೋಲಾಕಾರದಲ್ಲಿ ಇಲ್ಲ. ಇದರೊಳಗೆ ಆಸ್ತಿಕರು ಯಾರು, ನಾಸ್ತಿಕರು ಯಾರು? ಎರಡು ಪ್ರಶ್ನೆಗಳು. ತೀರ್ಥಂಕರಿಗೆ ನಾಸ್ತಿಕ ಅನ್ನೋದು, ವಿಜ್ಞಾನಿಗಳಿಗೆ ನಾಸ್ತಿಕ ಅನ್ನೋದು ಏನನ್ನೋದು? ತೀರ್ಥಂಕರಿಗೆ ನಾಸ್ತಿಕ ಅನ್ನುವಂತ ಒಂದು ಪ್ರಸಂಗ ಇದೆ. ನಿಮ್ಮ ನಾಲಿಗೆ ಹೊರಳುದ, ಯಾಕಂದ್ರೆ ನಮ್ಮ ಆರಾಧ್ಯ ದೇವರು ಅವರು ನಾಸ್ತಿಕರು ಅನ್ನುವುದಕ್ಕೆ ನಮ್ಮ ನಾಲಿಗೆ ಕೆಲಸ ಮಾಡೋಲ್ಲ, ತಟಸ್ಥ ಆಗ್ತದೆ, ಮೌನ ಆಗ್ತದೆ. ಇದಕ್ಕೆಲ್ಲ ಕೇಳಿ, ಈ ಪ್ರಶ್ನೆ ಕೇಳಿ ಮೌನ ಆಗಿಬಿಡ್ತದೆ. ತೀರ್ಥಂಕರು ಹೀಗೆ ಹೇಳ್ತಾರೆ, ವಿಜ್ಞಾನಿಗಳು ಹಾಗೆ ಹೇಳ್ತಾರೆ, ಏನ್ ಸತ್ಯ ಏನ್ ಅಸತ್ಯ ಅನ್ನುವಂತ ಸಂಶಯಕ್ಕೆ ನಾವು ಬರ್ತೀವಿ, ಒಳಗಾಗ್ತೀವಿ. ಪೃಥ್ವಿ ಗೋಲ್ ಇದೆ. ತೀರ್ಥಂಕರ್ ಸರಿನೋ, ವಿಜ್ಞಾನಿಗಳು ಸರಿನೋ? ತೀರ್ಥಂಕರ್ ಹೇಳೋದು ತಟ್ಟೆ ಆಕಾರದಲ್ಲಿ ಇದೆ. ಹೇಗೆ ಯಾವುದು ವಿಚಾರ ಮಾಡೋದು ಬೇಡ ಬಿಡ್ರಿ, ಸುಮ್ಮನೆ ಎಲ್ಲ ತಲೆ ಕೊಟ್ಕೊಂಡೆ, ತಲೆ ಕೆಡಿಸ್ಕೊಂಡು ಇದೆಲ್ಲ ಯಾಕೆ ವಿಚಾರ ಮಾಡ್ಬೇಕು, ಬಿಟ್ಟು ಬಿಡ್ರಿ ಅದನ್ನೆಲ್ಲ. ಗಪ್ಪ ಆಗ್ಬೇಕಾ ನಾವು? ಗಪ್ಪಾದಿ ಅಂತಂದ್ರೆ ಸಂಶಯವಾದಿ, ನಮಗೂ ನಿರ್ಣಯ ಇಲ್ಲ, ಅದಕ್ಕೆ ಗಪ್ಪ ಆಗ್ತಾ ಇದ್ದೀವಿ. ನಾವು ಸಂಶಯದಿಂದ ಇದ್ದೀವಿ, ನಮ್ಗೆ ಉತ್ತರವೇ ಗೊತ್ತಿಲ್ಲಲ್ಲ. ಇವ್ರೇನ್ ಹೇಳ್ತಾ ಇದ್ದಾರೆ, ಅದು ಒಂಥರ ಹೇಳ್ತಾ ಇದ್ದಾರೆ, ಪ್ರಯೋಗ ಮಾಡಿ ತೋರಿಸ್ತಾ ಇದ್ದಾರೆ. ಪ್ರಾಯೋಗಿಕವಾಗಿ ನೋಡುವಂತಹ ಈ ವಿಷಯ ಅಸತ್ಯ ಹೇಗೆ? ಈ ಪ್ರಶ್ನೆಗಳು ಇವತ್ತಿನ ವಿದ್ಯಾರ್ಥಿನಿಯರಲ್ಲಿ, ಕಾಲೇಜ್ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ ಪಡೆಯುವಂತಹ ಎಲ್ಲರಲ್ಲಿ ದೊಡ್ಡ ಪ್ರಶ್ನೆ. ಸ್ವಾಭಾವಿಕ ಈ ಪ್ರಶ್ನೆಗಳಾಗುವುದು. ಆಮೇಲೆ ನಿಮ್ಮ ತೀರ್ಥಂಕರ ಹೆಸರು ಕೇಳಿ ಅವ್ರು ಹೇಳ್ತಾರೆ ಅಂತಂದ್ರೆ, ನಿಮ್ ತೀರ್ಥಂಕರ್ ಈ ತರ ಹೇಳಿದಾರಲ್ಲ ಅಂತಂದಾಗ, ನಮ್ ತೀರ್ಥಂಕರ್ ಅದ ಹೇಳಿದಾರ ಬಿಡ್ರಿ, ನಿಮ್ಗೆ ಅಂತ ಒಂದು ಅದನ್ನ ಬಿಟ್ಟು ಬಿಡ್ರಿ, ನಿಮ್ಗೆ ಹೇಳ್ರಿ ಹಂಗನ್ನೋದ ಇಲ್ಲ. ನಾವೇನ್ ಅನ್ಬೇಕು? ನಮ್ ತೀರ್ಥಂಕರ್ ಹೇಳಿದ್ದೆ ಸತ್ಯ. ಯಾವ ತರ ಸತ್ಯ? ಪ್ರಯೋಗ ಮಾಡಿ ತೋರಿಸ್ತೀರ? ತೋರಿಸ್ಬೇಕು ಬೇಡ. ಅವ್ರು ಯಾವ ತರ ಪೃಥ್ವಿ ಗೋಲ ಅಂತ ಹೇಳಿಬಿಟ್ಟು ಪ್ರಯೋಗ ಮಾಡಿ ಸ್ವಲ್ಪ ತೋರಿಸಿದ್ದಾರೆ. ಅದೇ ತರ ಪೃಥ್ವಿ ತಟ್ಟೆ ಆಕಾರದಲ್ಲಿನೇ ಇದೆ ಅನ್ನುವಂಥದ್ದನ್ನ ಸ್ವಲ್ಪ ಚಿಂತನೆ ಮಾಡಿ, ತರ್ಕ ಮಾಡಿ, ವಿಚಾರ ಮಾಡಿ, ಡೀಪ್ ಆಗಿ ವಿಚಾರವಂತಿಕೆಯಿಂದ, ವಿವೇಕದಿಂದ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಕೊಡಬಹುದು ಅಥವಾ ಇಲ್ಲ? ಶಕ್ಯ ಇದೆಯೋ ಅಥವಾ ಇಲ್ಲ? ಶಕ್ಯ ಇದೆ. ಕೇಳ್ತಾ ಇದ್ದೀರಲ್ಲ? ಈ ತರ ಇವತ್ತಿನ ಪ್ರವಚನ ಏನ್ ಮಹಾರಾಜರು ಏನ್ ಇವತ್ತು ಏನ್ ಹೇಳಕದಾರಿದ್ದ ಹಂಗ ಅನಿಸ್ತಿದ? ಒಳ್ಳೇದ ಇಂಥವುಗಳನ್ನ ತಿಳ್ಕೋಬಾರ್ದು, ಬಹಳ ಅವಶ್ಯಕ. ಇವತ್ತು ನಾವು ಇಂಥ ವಿಜ್ಞಾನದ ವಿಷಯಗಳನ್ನ ಕೇಳಿ ಮಿಥ್ಯಾದೃಷ್ಟಿ ಆಗ್ತಾ ಇದ್ದೀವಿ, ನಾಸ್ತಿಕರಾಗ್ತಾ ಇದ್ದೀವಿ. ಯಾಕೆ? ಸಂಶಯ ಉಂಟಾಗ್ತಾ ಇದೆಯಲ್ಲ. ಇವ್ರು ಪ್ರಯೋಗ ಮಾಡಿ ಹೇಳ್ತಾ ಇದ್ದಾರೆ, ನಾವು ಏನೋ ಪ್ರಯೋಗ ಮಾಡಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಒಪ್ಪಬೇಕೇನು ಅಂತ ಹೇಳ್ಬಿಟ್ಟು ಒಪ್ಪಿಕೊಳ್ತೇವೆ. ಆಮೇಲೆ ಇದಕ್ಕೆ ಯಾವುದೋ ಉತ್ತರ ಇಲ್ಲಲ್ಲ, ಇವ್ರು ಏನ್ ಹೇಳ್ತಾ ಇದ್ದಾರೆ ಅದೇ ಸತ್ಯ ಅಲ್ಲ ಅಂತ ತಿಳ್ಕೊಂಡು ಇವ್ರನ್ನು ಒಪ್ಪಿದ್ದೀವಿ ಅಂತಂದ್ರೆ ನಾವು ಧರ್ಮದಿಂದ ನಾಸ್ತಿಕರಾಗಿದ್ದೇವೆ.
ಧರ್ಮ ಕ್ಷೇತ್ರದಲ್ಲಿ ನಾವು ನಾಸ್ತಿಕರು. ಆಮೇಲೆ ವಿಜ್ಞಾನಿಗಳ ಅಪೇಕ್ಷೆಯಿಂದ ಆಸ್ತಿಕರು. ಅವ್ರು ಹೇಳಿದ್ದು ಸತ್ಯ, ಅವರನ್ನ ಸತ್ಯ ಅಂತ ನಂಬ್ಕೊಂಡಿದ್ದೀರಾ ಅಂದ್ರೆ ನಾವು ವಿಜ್ಞಾನಿಗಳ ಅಪೇಕ್ಷೆಯಿಂದ ನಾವು ಆಸ್ತಿಕರು, ನಾಸ್ತಿಕರಲ್ಲ. ಈ ತೀರ್ಥಂಕರು ಆಸ್ತಿಕರು ನಾಸ್ತಿಕರು? ಅವರು ತಮ್ಮ ಜ್ಞಾನದಿಂದ ಏನು ಕಂಡಿದ್ದಾರೆ ಆ ವಿಷಯದಲ್ಲಿ ಅವರು ಆಸ್ತಿಕರು. ಜಗತ್ತನ್ನೆಲ್ಲ ಕಂಡಿದ್ದಾರೆ, ಕಂಡಿದ್ದನ್ನೇ ಹೇಳಿದ್ದಾರೆ. ಆ ಅಪೇಕ್ಷೆಯಿಂದ ತೀರ್ಥಂಕರೆಲ್ಲ ಆಸ್ತಿಕರು. ಆದ್ರೆ ಇವತ್ತು ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ, ತೀರ್ಥಂಕರು ಇದನ್ನು ಒಪ್ಪಬಹುದಾ? ಇವ್ರು ಗುಂಡ್ಗಂತವ್ರು, ಇವ್ರು ಯಾವ್ದು ಖರಿ ಯಾವ್ದು ಸುಳ್ಳ? ವಿಜ್ಞಾನಿಗಳ ದೃಷ್ಟಿಯಿಂದ ತೀರ್ಥಂಕರರು ನಾಸ್ತಿಕರು. ಯಾಕೆಂದ್ರೆ ಅವರು ಅದನ್ನ ಮನ್ನಿಸುವುದಿಲ್ಲ, ಆದ್ದರಿಂದ ನಾಸ್ತಿಕರು. ವಿಜ್ಞಾನಿಗಳು ತೀರ್ಥಂಕರರು ಹೇಳುವುದನ್ನ ಮನ್ನಿಸಿಲ್ಲ ಅಂದಾಗ, ತಟ್ಟೆ ಆಕಾರವಾಗಿ ಇದೆ ಅನ್ನುವುದನ್ನ ಮನ್ನಿಸಿಲ್ಲ ಅಂದಾಗ ಅವರು ನಾಸ್ತಿಕರು. ಮತ್ತು ತಮ್ಮದೇ ಆಗಿರತಕ್ಕಂತಹ ಆವಿಷ್ಕಾರವನ್ನ, ಗೋಲಿದೆ ಅನ್ನುವಂಥ ಆವಿಷ್ಕಾರವನ್ನ ಮನ್ನಿಸಿದ್ದಾರೆ ಅಂತಂದ್ರೆ ಅವರು ತಮ್ಮ ವಿಷಯದ ಅಪೇಕ್ಷೆಯಿಂದ ಆಸ್ತಿಕರು. ಸರಿಯಾಗಿ ತಿಳ್ಕೊಳ್ಳೋಣ. ಅತಿ ವಿಚಾರಿಸುವಂತ ಒಂದು ಮಾತು. ಇದೇ ಮಾತನ್ನ ನಾವು ತಿಳ್ಕೊಳ್ತೀವಿ ಅಂತಂದ್ರೆ ನಮ್ಮ ಹತ್ತಿರ ಸಮ್ಯಕ್ ದರ್ಶನ ಇದೆಯೋ ಇಲ್ಲವೋ ಅನ್ನೋದನ್ನ ನಾವು ಅನುಭವಿಸಬಹುದು. ವಿಜ್ಞಾನವನ್ನ ಮನ್ನಿಸಿ ತೀರ್ಥಂಕರ ಹೇಳಿದ್ದನ್ನ ಸಂಶಯ ಪಟ್ಕೊಂಡು ಅದು ಇಲ್ಲ ಅಂತ ಒಪ್ಪಿಕೊಂಡಿದ್ದೇವೆ ಅಂತಂದ್ರೆ ನಾವ್ಯಾರು ನಾಸ್ತಿಕರು, ಆಸ್ತಿಕರು? ನಾಸ್ತಿಕರು. ತೀರ್ಥಂಕರನ್ನ ಹೇಳಿದ್ದನ್ನ ಒಪ್ಪಿಲ್ಲ ಅಂತಂದ್ರೆ ನಾಸ್ತಿಕರಾಗ್ತೀವಿ. ವಿಜ್ಞಾನಿಗಳ ಹೇಳಿದ್ದನ್ನ ಮನ್ನಿಸ್ತಾ ಹೋಗ್ತಾ ಇದ್ದೀವಿ, ಅದ್ರ ಮೇಲೆ ವಿಶ್ವಾಸ ಇದೆ ಅಂತಂದ್ರೆ ನಾಸ್ತಿಕರಾಗ್ತೀವಿ. ನಮ್ಮ ಮುಂದೆ ವಿಜ್ಞಾನಿಗಳು ಇದ್ದಾರೆ, ತೀರ್ಥಂಕರು, ಕೇವಲ ಜ್ಞಾನಿಗಳು ತೀರ್ಥಂಕರರು ಇದ್ದಾರೆ. ಇನ್ನು ಈ ವಿಷಯವನ್ನು ಕುರಿತು ಸ್ವಲ್ಪ ತರ್ಕ ಮಾಡೋಣ, ಇನ್ನಿಷ್ಟು ಡೀಪ್ ಆಗಿ ತರ್ಕ ಮಾಡೋಣ. ಯಾವುದು ಸತ್ಯ, ಯಾವುದು ಅಸತ್ಯ? ಮಾಡೋಣ. ಈ ತರ್ಕ ನಿಮ್ಗೆ ತಿಳಿಬಹುದು, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಮಾಡಿ ನೋಡೋಣ. ನಾವು ಸ್ವಲ್ಪ ಹೇಳ್ತೀವಿ ಕೇಳಿ. ಭೂಮಿ ಗೋಲಾಗಿದೆ, ಇರಲಿ ಗೋಲಾಗಿದೆ. ಅದರ ಮೇಲೆ ಸಮುದ್ರ ಎಷ್ಟು ಭಾಗದಲ್ಲಿದೆ? 3 ಭಾಗದಲ್ಲಿದೆ. ಭೂಮಿ ಎಷ್ಟು ಭಾಗದಲ್ಲಿದೆ? 1 ಭಾಗದಲ್ಲಿದೆ. ಆ ಸಮುದ್ರ ಎಷ್ಟೊಂದು ಜಲರಾಶಿ, ಎಷ್ಟು ತೂಕ ಇರಬಹುದು ಅದರದ್ದು? ನೀರಿನ ತೂಕ ಎಷ್ಟು? ಇಷ್ಟು ಸಮುದ್ರಗಳ ನೀರಿನ ತೂಕ ಎಷ್ಟು? ಅದು ಭೂಮಿಗೆ ಅಂಟುಕೊಂಡಿದೆ ಅಂತ ಅರ್ಥ ಆಯ್ತು. ಜಗ್ಗಿ ಹಿಡಿದಿದೆ ಸಮುದ್ರದ ನೀರನ್ನೆಲ್ಲ. ಪೆಸಿಫಿಕ್ ಸಮುದ್ರ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಎಲ್ಲಾ ಸಮುದ್ರದ ನೀರನ್ನ 3 ಭಾಗ ಭೂಭಾಗದ ನೀರನ್ನೆಲ್ಲ ಒತ್ತಿ ಹಿಡ್ಕೊಂಡಿದೆ ಆ ಗುರುತ್ವಾಕರ್ಷಣ. ಆಮೇಲೆ ನಮ್ಮನ್ನು ಕೂಡ ಒತ್ತಿ ಹಿಡ್ಕೊಂಡಿದೆ ಅದು. ಆಮೇಲೆ ಯಾವ ವಸ್ತುವನ್ನು ಕೂಡ ಬಿಟ್ರೆ ಅದು ತನ್ನ ಕಡೆಗೆ ಎಳ್ಕೊಳ್ತದೆ. ಇದೇ ಗುರುತ್ವಾಕರ್ಷಣ. ವಿಜ್ಞಾನಿ ಹೇಳೋದೇನು? ಇದನ್ನ ಗುರುತ್ವಾಕರ್ಷಣ ಅಂತ ಹೇಳಬೇಕು. ಗುರುತ್ವಾಕರ್ಷಣ ಅಂತ ಹೇಳಿದಾಗ ಒಂದು ತರ್ಕ. ಭೂಮಿ ಹೇಗಿದೆ? ವಿಜ್ಞಾನದ ಅನುಸಾರವಾಗಿ ಗೋಲಿದೆ. ಆಮೇಲೆ ಇಳುಕಲಿದೆಯಲ್ಲೋ, ಮೇಲಿಂದ ಹಿಡ್ಕೊಂಡು ಕೆಳ ತಂತಿ ಇಳುಕಲಾಗಿದೆಯೋ ಅಥವಾ ಇಲ್ಲ? ಏನು ಸಪಾಟ ಆಗಿದೆ? ಇಳುಕಲಾಗಿದೆ. ಇಳುಕು ಪ್ರದೇಶದಲ್ಲಿ ನೀರು ಇಳಿದು ಹೋಗ್ಬೇಕು ಬೇಡ? ಗುರುತ್ವಾಕರ್ಷಣೆ ಇರಲಿ ಇರದೇ ಇರಲಿ, ನೀರು ಇಳುಕಾದ ಪ್ರದೇಶದಲ್ಲಿ
ಓಡಿ ಹೋಗ್ಬೇಕು ಬೇಡ. ಆಮೇಲೆ ಈ ಭೂಮಿ ಮೇಲೆ ಇಲ್ಲಿ ಸಮುದ್ರ ಇದೆ, ಇಲ್ಲಿ ಸಮುದ್ರ ಇದೆ, ಇಲ್ಲಿ ಸಮುದ್ರ ಇದೆ, ಇದೆಲ್ಲ ನೀರು ಹರಿದು ಇಲ್ಲಿ ಬರ್ಬೇಕು ಬೇಡ. ಹೊಸ ತರ್ಕ. ಇನ್ನು ತನಕ ನಿಮ್ಗೆ ಯಾರು ಕೇಳಿರಲಿಲ್ಲ, ಯಾರು ಹೇಳಿರಲಿಲ್ಲ. ವಿಚಾರಿಸುವಂತ ವಿಷಯ. ಈ ನೀರೆಲ್ಲ ಹರಿದು ಬರಬೇಕಾಗಿತ್ತು ಬೇಡ? ಬರಬೇಕಾಗಿತ್ತು. ಮಳೆಗಾಲದಲ್ಲಿ ಬಿಸಿಲಿನಿಂದ ಸಮುದ್ರದ ನೀರು ಆವಿಯಾಗಿ ಮೇಲಕ್ಕೆ ಎದ್ದು ಆಕಾಶದಲ್ಲಿ ಎದ್ದು ಗಾಳಿಯಿಂದ ಒತ್ತಿ ಹಾರಿ ಬಂದು ಯಾವುದೇ ಭೂಭಾಗದ ಮೇಲೆ, ಪರ್ವತದ ಮೇಲೆ, ಭೂಮಿಯ ಮೇಲೆ ಮಳೆ ಸುರಿದಾಗ ಆ ನೀರು ಭೂಮಿಗೆ ಬಂದಾಗ, ಪರ್ವತಕ್ಕೆ ತಲುಪಿದಾಗ ಯಾವ ಕಡೆಗೆ ಹರಿತದೆ? ಇಳಕಲ್ ಕಡೆಗೆ ಹರಿತದೆ. ಅಂಟಿಕೊಳ್ತದೆ ಏನ್ರಿ? ಸರಿಯಾಗಿ ಕೇಳ್ರೆ ಬಹಳ ಉತ್ತಮವಾಗಿರ್ತಕ್ಕಂಥ ತರ್ಕ ಇದೆ. ವಿಜ್ಞಾನ ಸುಳುವೋ ಅಥವಾ ಧರ್ಮದ ವಿಷಯ ಸುಳ್ಳು ಅನ್ನುವಂಥ ಪ್ರಶ್ನೆಗೆ ನಿಜವಾದ ಉತ್ತರ ಇಲ್ಲಿದೆ. ಭೂಮಿಯ ನೀರು ಭೂಮಿಗೆ ಬಿದ್ದಾಗ ಅದು ಓಡಿ ಹೋಗ್ತದೆ. ಯಾವ ಕಡೆಗೆ? ಇಳಕಲದ ಪ್ರದೇಶದ ಕಡೆಗೆ ಓಡಿ ಹೋಗ್ತದೆ. ಆಮೇಲೆ ಭೂಮಿ ಸಂಪೂರ್ಣ ಗೋಲವಾಗಿದೆ ಅಂತಂದ್ರೆ ಮೇಲಿನಿಂದ ಇಲ್ಲಿ ತನಕ ಇಳಕಲದ ಕಡೆಗಿದೆ ಅಂತ. ಆಮೇಲೆ ಆ ನೀರೆಲ್ಲ, ಸಮುದ್ರದ ನೀರೆಲ್ಲ ಹರಿದು ಬರಬೇಕಾಗಿತ್ತು ಬೇಡ? ಭೂಮಿಯ ಮೇಲೆ ಮಳೆ ಸುರಿದಾಗ ಹರಿದು ಒಳಗೆ ಹೋಗಿ ಹೊಳೆಗಳೆಲ್ಲ ಮತ್ತೆ ಹರಿದು ಹೋಗಿ ಸಮುದ್ರಕ್ಕೆ ತಲುಪ್ತಾವ ಅಥವಾ ಇಲ್ಲ? ಹೊಳೆಯಲ್ಲಿ ಇರ್ತಕ್ಕಂಥ ನೀರು ಅಂಟ್ಕೊಂಡು ಬಿಡ್ತದೆ, ಪರ್ವತದ ಮೇಲೆ ಬಿದ್ದಿರ್ತಕ್ಕಂಥ ನೀರು ಅಂಟ್ಕೊಂಡು ಬಿಡ್ತದೆ. ಇದೆಲ್ಲ ಅಂಟ್ಕೊಂಡು ಬಿಟ್ಟಿದೇನ್ರಿ? ಹರಿದು ಹೋಗ್ತದೆ. ಎಲ್ಲೋ ಹರಿದು ಎಲ್ಲಿ ಹೋಗ್ತದೆ? ಸಮುದ್ರಕ್ಕೆ ಹೋಗ್ತದೆ. ಆಮೇಲೆ ಸಮುದ್ರ ಹರಿಬೇಕಾಗಿತ್ತಲ್ಲ. ಡೊಂಕಿದೆ ಅಂದ್ಮೇಲೆ ಭೂಮಿ, ಸಮುದ್ರದ ಒಳಗಿನ ಭೂಮಿ ಡೊಂಕಾಗಿದೆ ಅಂತಂದಾಗ ಹರಿದು ಹೋಗ್ಬೇಕಾಗಿತ್ತಲ್ಲ ಮುಂದೆ ಮುಂದೆ. ಕನಿಷ್ಠ ಪಕ್ಷ ಒಂದು ಗುರುತ್ವಾಕರ್ಷಣೆ ಇದೆ ಅಂತಂದ್ರೂ ಕೂಡ ಹರಿಬೇಕಾಗಿತ್ತು. ಮಳೆ ನೀರು ಹರಿದು ಹೋಗ್ತಾ ಇದೆ ಹೊಳೆಯಿಂದ. ಈ ಸಮುದ್ರದ ನೀರು ಯಾಕೆ ಹರಿದು ಹೋಗ್ತಾ ಇಲ್ಲ? ಅಲ್ಲಿಯೂ ಕೂಡ ಗುರುತ್ವಾಕರ್ಷಣೆ ಇದೆ ಅಂತಂದ್ರೆ ಆ ಗುರುತ್ವಾಕರ್ಷಣೆ ಹರಿಯುವುದನ್ನ ತಡೆ ಹಿಡಿತದೆ ಏನೋ. ನೋಡಿ ಇಂಥ ತರ್ಕ. ನಾವು ಸುಮ್ಮನೆ ಇರೋದು, ನಾವು ಸುಮ್ಮನೆ ಇರೋಲ್ಲ. ವಿಜ್ಞಾನಕ್ಕೆ ಪ್ರಶ್ನೆಯನ್ನು ಎತ್ತಿ ಕೇಳೋರು ನಾವು. ವಿಜ್ಞಾನಕ್ಕೂ ಪ್ರಶ್ನೆಯನ್ನು ಎತ್ತಿ ಕೇಳೋರು. ಹೇಳಿ ಇದಕ್ಕೆ ಏನು ಉತ್ತರ ಇದೆ? ಯಾರಾದ್ರೂ ಇದ್ದೀರಾ ಇಲ್ಲಿ? ನಿಮ್ಗೆ ಹೇಳಕ್ ಬರ್ಲಿಲ್ಲ ಅಂತಂದ್ರೆ ನಿಮ್ಮ ವಿಜ್ಞಾನಿಗಳಿಗೇನೆ ಕೇಳಿ, ನಿಮ್ ಟೀಚರ್ಸ್ ಕೇಳಿ, ಯಾರು ಕಲಿಸ್ತಾ ಇದ್ದಾರೆ ಅವ್ರಿಗೆ ತರ್ಕ ಮಾಡಿ ಕೇಳಿ. ವಿಜ್ಞಾನಿಗಳು ಕೊಟ್ಟರು, ಅದನ್ನು ಕಲಿಸ್ಬೇಕು. ಹೇಗೆ ಕಲಿಸಿದ್ದೇವೆ ಹಾಗೇನೆ ಬರೀಬೇಕು. ಇಲ್ಲ ಹಾಗೆ ಬರ್ಲಿಲ್ಲ ಅಂತಂದ್ರೆ ಒಂದು ಮಾರ್ಕ್ಸ್ ಇಲ್ಲ. ಕಟ್. ಅಸತ್ಯ ಬರೋದ್ರಿಂದ ಮಾರ್ಕ್ಸ್ ಸಿಗವು. ಸತ್ಯ ಬರೋದ್ರಿ ಕಟ್ ಮಾರ್ಕ್ಸ್. ಸರಿ ಇದೆ. ಅಸತ್ಯದ ಜಗತ್ತಿನಲ್ಲಿ ಅಸತ್ಯವನ್ನೇ ಮಾತನಾಡಿದಾಗ ನಮ್ಮ ವ್ಯವಹಾರ ಮುಂದುವರಿಯುತ್ತದೆ. ಸತ್ಯದ ಜಗತ್ತಿನಲ್ಲಿ ಅಸತ್ಯವನ್ನು ಮಾತನಾಡಿದಾಗ ವ್ಯವಹಾರ ಮುಂದುವರಿಲ್ಲ. ಸತ್ಯದ ಜಗತ್ತಿನಲ್ಲಿ ಸತ್ಯವನ್ನು ಮಾತನಾಡಿದಾಗ ನಮ್ಮ ವ್ಯವಹಾರ ಮುಂದುವರಿಯುತ್ತದೆ. ಈ ಆವಿಷ್ಕಾರ ಎಲ್ಲಿಯ ತನಕ ಆಗಿರ್ಲಿಲ್ವೋ ಈ ಭೂಮಿ ಮೇಲೆ ನಂಬಿಕೆ ಹೇಗಿತ್ತು ಅಂತಂದ್ರೆ ಪೃಥ್ವಿಯದ ವಿಷಯದಲ್ಲಿ ಭೂಮಿ ತಟ್ಟೆಯ ಆಕಾರದಲ್ಲಿ ಇದೆ. ಆಮೇಲೆ ಇವ್ರಿಗೂ ಪ್ರಶ್ನೆಗಳನ್ನು ಎತ್ತಿದ್ರು. ತಟ್ಟೆಯ ಆಕಾರದಲ್ಲಿ ಇದೆ ಅಂತಂದ್ರೆ ಸಮುದ್ರ ಎಲ್ಲಿದೆ? ಸಮುದ್ರದ ನೀರು ಎಷ್ಟು? 3 ಪಾಲ. ಆ ಭೂಮಿ ಹೇಗಿದೆ? ತಟ್ಟೆಯ ಆಕಾರದಿಂದಿದೆ.
ಭೂಮಿ ಎಷ್ಟಿದೆ ಅದು ಒಂದು ಪಾಲಾಗಿದೆ. ಇದರೊಳಗೆ ಏನು ವ್ಯತ್ಯಾಸ ಇಲ್ಲ. ಧರ್ಮವೂ ಕೂಡ ಇದನ್ನೇ ಹೇಳೋದು, ವಿಜ್ಞಾನವೂ ಕೂಡ ಇದನ್ನೇ ಹೇಳೋದು. ನೀರಿನ ಭಾಗ ಹೆಚ್ಚಿದೆ. ಎಲ್ಲಿದೆ? ಭೂಮಿ ಮೇಲೆ. ಭೂಮಿ ಹೇಗಿದೆ? ತಟ್ಟೆ ಆಕಾರದೊಂದಿದೆ. ಆಮೇಲೆ ಮಳೆ ಬೀಳುವಾಗ ಈ ತಟ್ಟೆ ಆಕಾರದ ಈ ಒಂದು ಭೂಮಿಯ ಮೇಲಿನ ಸಮುದ್ರದಿಂದ ಆವಿಯಾಗಿ ನೀರು ಮೋಡಗಳು ಆಕಾಶದಲ್ಲಿ ಹೋಗಿ ಮಳೆಯನ್ನು ಸುರಿಸಿದಾಗ ನೀರು ಹರಿದು ಹೋಗಿ ಸಮುದ್ರಕ್ಕೆ ಕೊಡ್ತದೆಯಲ್ಲ. ಸಮುದ್ರ ಅಂತಂದ್ರೆ ಒಂದು ತಗ್ಗಾದ ಪ್ರದೇಶ. ಭೂಮಿ ಅಂತಂದ್ರೆ ಅಂಕುಡೊಂಕ ಆಗಿರ್ತಂಗ ಏರಿಳಿತುಗಳಿರ್ತಕ್ಕಂತಹ ಕ್ಷೇತ್ರ. ಅದರಲ್ಲಿ ಮಳೆ ಬಿತ್ತು, ಪರ್ವತಗಳಿಂದ ಹರಿದು ನದಿಗೆ ಸೇರಿ, ನದಿಯಿಂದ ಅತಿ ದೊಡ್ಡದಾದ ತಗ್ಗು ಯಾವುದು ಜಗತ್ತಿನಲ್ಲಿ? ಸಮುದ್ರ. ಆ ಅತಿ ದೊಡ್ಡದಾದ ತಗ್ಗಿನಲ್ಲಿ ಹೋಗಿ ನೀರು ಸೇರಿತು. ಇದು ಸತ್ಯ ಅಥವಾ ಅದು ಸತ್ಯ? ಯಾವುದು ಸತ್ಯ? ಏನೆರಡು ಸತ್ಯ? ಏನೆರಡು ಅಸತ್ಯ? ಒಂದು ವಿಷಯ ಯಾವುದು ಸತ್ಯ ಯಾವುದು ಅಸತ್ಯ, ಈ ಭೂಮಿ ಗೋಳಾಕಾರದಲ್ಲಿ ಇದೆ ಅನ್ನುವಂಥ ವಿಷಯದಲ್ಲಿ ಸತ್ಯಾಸತ್ಯ ಏನು ಅನ್ನುವಂಥ ವಿಷಯವನ್ನು ಹೇಳಿದಕ್ಕೆ ನಿಮಗೆ ಕಂಡು ಬಂತು. ಒಂದು ವಿಷಯ ಗೊತ್ತಾಯಿತು. ಇನ್ನೊಂದು ವಿಷಯಕ್ಕೆ ಬರ್ತೀವಿ. ವಿಜ್ಞಾನ ಮತ್ತು ಧರ್ಮದ ವಿಷಯದಲ್ಲಿ ಹೇಳಿರ್ತಕ್ಕಂತಹ ಜಗತ್ತಿನ ಸ್ವರೂಪ. ಈ ಭೂಮಿಯನ್ನ ತೀರ್ಥಂಕರು ಹೇಳ್ತಾರೆ, ಈ ಭೂಮಿ ತಿರುಗಲ್ಲ. ಈ ಭೂಮಿ ಅಸಂಖ್ಯಾತ ದ್ವೀಪ ಸಮುದ್ರಗಳ ಒಂದು ವಿಸ್ತೃತವಾಗಿರ್ತಕ್ಕಂತಹ ಕ್ಷೇತ್ರದ ಭೂಮಿ. ಏನ್ ಹೇಳ್ತಾರೆ? ಅಸಂಖ್ಯ ದ್ವೀಪ ಸಮುದ್ರಗಳ ಸಮುದಾಯದ ಒಂದು ವಿಸ್ತೃತ ಭೂಮಿ. ಭೂಮಿಯ ಮೇಲೆ ಭೂಭಾಗವೂ ಇದೆ, ಸಮುದ್ರವೂ ಇದೆ, ಭೂಭಾಗವೂ ಇದೆ, ಸಮುದ್ರ ಇದೆ. ಯಾವ ತರ ಇದೆ ಅಂತಂದ್ರೆ ತೀರ್ಥಂಕರು ಹೇಳ್ತಾರೆ, ಒಂದು ಭೂಮಿ, ಅದಕ್ಕೆ ಒಂದು ಸಮುದ್ರ ಸುತ್ತುವರೆದುಕೊಂಡದ್ದು. ಈ ಭೂಮಿ ಯಾವ ತರ? ಮೊದಲನೇ ಭೂಮಿ ತಟ್ಟೆ ಆಕಾರ. ಇದು ಜಂಬೂದ್ವೀಪ. ಜಂಬೂದ್ವೀಪ ತಟ್ಟೆ ಆಕಾರವಾಗಿ ಇದೆ. ನಾವು ಯಾವ ಭೂಮಿ ಮೇಲೆ ಇದ್ದೇವೆ ಗೊತ್ತಾ? ನಾವು ಜಂಬೂದ್ವೀಪದಲ್ಲೇ ಇದ್ದೇವೆ. ಜಂಬೂದ್ವೀಪದ ಒಂದು ಆಂಶಿಕವಾಗಿರ್ತಕ್ಕಂತಹ ಒಂದು ಬದಿಯಲ್ಲಿದ್ದೇವೆ. ಆಮೇಲೆ ಆ ಬದಿಯಲ್ಲಿರ್ತಕ್ಕಂತಹ ಭೂಭಾಗದ ಹೆಸರು ಭರತ ಕ್ಷೇತ್ರ. ನಾವೆಲ್ಲಿದ್ದೇವೆ? ಭರತ ಕ್ಷೇತ್ರದಲ್ಲಿದ್ದೇವೆ. ಇರಲಿ, ನಾವು ಭರತ ಕ್ಷೇತ್ರದಲ್ಲಿದ್ದೇವೆ, ಜಂಬೂದ್ವೀಪದಲ್ಲಿದ್ದೇವೆ, ಗೊತ್ತಾಯಿತು. ಈ ಜಂಬೂದ್ವೀಪದ ಆಕಾರ ಯಾವ ತರ? ಚಂಡು ಆಕಾರವೋ? ತಟ್ಟೆ ಆಕಾರ. ಇನ್ನು ಸುಮೇರು ಪರ್ವತ ಅಂತ ಹೇಳ್ತಾರೆ ಜೈನ ಧರ್ಮದಲ್ಲಿ. ಅದೆಲ್ಲಿದೆ? ಜಂಬೂದ್ವೀಪದ ಮಧ್ಯ ಭಾಗದಲ್ಲಿ ಇದೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಕೇವಲ ನನಗೇನು ಇಲ್ಲ, ಕೇವಲ ಜ್ಞಾನಿಗಳು ಯಾವುದನ್ನ ಹೇಳಿದ್ದಾರೆ ಅದನ್ನ ಓದಿ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ನಂಬ್ತಿರೋ ಪಕ್ಕಾ ನಂಬ್ತೀವಿ, ಮತ್ತು ಕಚ್ಚಾ ಅಲ್ಲ, ಸಂಶಯ ಯಾವುದೂ ಇಲ್ಲ. ತೀರ್ಥಂಕರು ಹೇಳಿದ್ದೇನೆಲ್ಲ ನಾವು ನಂಬ್ತೀವಿ. ನಂಬಬೇಕು, ನಂಬಬಾರ್ದು? ನಂಬಬೇಕು. ಯಾಕೆಂದ್ರೆ ನಾವು ತೀರ್ಥಂಕರ ವಿಷಯಗಳನ್ನು ನಂಬಿದ್ದೀವಿ ಅಂತಂದ್ರೆ ಬೇಕಾದಂತ ವಿಜ್ಞಾನಿಗಳು ಬೇಕಾದಂತ ತರ್ಕವನ್ನು ಮಾಡಿದ್ರು ಕೂಡ ನಮ್ಮಲ್ಲಿ ಉತ್ತರ ಖಂಡಿತ ಇದೆ, ಇದ್ದಿರ್ತದೆ. ಆ ಪ್ರಶ್ನೆಗಳಿಗೆ ಉತ್ತರಿಸುವಂತ ಶಕ್ತಿ ತೀರ್ಥಂಕರ ನಂಬಿದವರಿಗೆ ಇದ್ದೇ ಇರ್ತದೆ. ಇದನ್ನೇ ಇವತ್ತು ತಿಳ್ಕೊಳ್ಳೋಣ, ಸರಿಯಾಗಿ ತಿಳ್ಕೊಳ್ಳೋಣ. ಭೂಮಿ, ವಿಜ್ಞಾನ ಹೇಳೋದು ಗೋಲಿದೆ, ಗುರುತ್ವಾಕರ್ಷಣೆ ಇದೆ. ಇರಲಿ, ಗುರುತ್ವಾಕರ್ಷಣೆ ಅಂದ್ರೇನು, ಭೂಮಿ ಅಂದ್ರೇನು, ಗೋಳಿಗೆ ಇವತ್ತು ಎಲ್ಲ ಈಗ ಸಿದ್ಧ ಆಯ್ತದೆ. ಒಂದು ವೇಳೆ ಗೋಳು ಇರ್ತಿತ್ತು ಅಂತಂದ್ರೆ ನೀರೆಲ್ಲ ಕೆಳಗೆ ಬರಬೇಕಾಗಿತ್ತು. ಮಳೆ ನೀರು ಕೆಳಗೆ ಹರಿದು ಬರ್ತಾ ಇದೆ, ಸಮುದ್ರದಲ್ಲಿ ಬೀಳ್ತಾ ಇದೆ ಅಂದಮೇಲೆ ಸಮುದ್ರದ ನೀರು ಕೂಡ ಎಲ್ಲಾದ್ರೂ ಹರಿದು ಕೆಳಗೆ ಎಲ್ಲ ಗೊಳೆ ಆಗ್ಬೇಕಾಗಿತ್ತಲ್ಲ.
ಇಲ್ಲಿದ್ದು ಹರಿಬೇಕೋಬೇಡ. ಇಲ್ಲಿರ್ತಕ್ಕಂಥ ನದಿ ಇಲ್ಲಿ ಬಂದು ಈ ಸಮುದ್ರಕ್ಕೆ ಸೇರಿತು. ಆದ್ರೆ ಇಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ನೀರು ಆ ಸಮುದ್ರದಲ್ಲಿರ್ತಕ್ಕಂಥ ಭೂಮಿ ಇಳುಕಲಾಗಿದೆ ಅಂತಂದ್ರೆ, ಗೋಲಾಗಿದೆ ಅಂತಂದ್ರೆ, ಅದೆಲ್ಲ ಹರಿದು ಬಂದು ದಕ್ಷಿಣ ಧ್ರುವದಲ್ಲಿ ನಿಲ್ಲಬೇಕಾಗಿತ್ತು. ಮೇಲೆ ಉತ್ತರ ಧ್ರುವ, ಕೆಳಗಡೆಗೆ ದಕ್ಷಿಣ ಧ್ರುವ, ಕೆಳಗೆ ಬಂದು ನಿಲ್ಲಬೇಕಾಗಿತ್ತು. ಆ ತರ ಏನಾಗ್ತಾ ಇಲ್ಲ. ಆ ತರ ಆಗುವುದನ್ನು ಕಾಣ್ತಾ ಇಲ್ಲ, ನಾವು ಕಾಣ್ತಾ ಇಲ್ಲ. ಆ ತರ ಆಗ್ತಾ ಇಲ್ಲ ಅಂದ್ಮೇಲೆ ತೀರ್ಥಂಕರು ಹೇಳಿದ್ರು ಸತ್ಯ. ಭೂಮಿ ತಟ್ಟೆ ಆಕಾರದಲ್ಲಿದೆ. ಮಳೆ, ಸಮುದ್ರದ ನೀರಿನಿಂದ ಮಳೆ ಭೂಮಿ ಮೇಲೆ ಬಿದ್ದಾಗ ಭೂಮಿ ಅಂಕಡೊಂಕಾಗಿರುವುದರಿಂದ ಇಳುಕು ಪ್ರದೇಶದಲ್ಲಿ ಆ ನೀರೆಲ್ಲ ಹರಿದು ಮಳೆಯಿಂದ ಸಮುದ್ರಕ್ಕೆ ಸೇರ್ತದೆ. ಸಮುದ್ರ ಅಂದ್ರೆ ದೊಡ್ಡದಾದ ತೆಗ್ಗ ಪ್ರದೇಶ, ಅಲ್ಲಿ ನಿಲ್ತದೆ. ಇದ್ರೊಳಗೆ ಏನು ಶಂಕ? ಕೇಳಿ, ಏನಾದರೂ ಇದ್ದ ನಿಶಂಕ. ವಸ್ತು ಸ್ವರೂಪ ಹೇಗಿರ್ತದೆಯೋ ಹಾಗೆ ಅದನ್ನು ತಿಳ್ಕೊಳ್ತೀವಿ ಅಂತಂದ್ರೆ ಅದು ಸತ್ಯ ಆಗ್ತದೆ. ವಸ್ತು ಸ್ವರೂಪಿನ ವಿರುದ್ಧ ನಾವು ಏನಾದ್ರೂ ತಿಳ್ಕೊಳ್ತೀವಿ ಅಂತಂದ್ರೆ ಅಲ್ಲಿ ಅಸತ್ಯ ಅಸತ್ಯ ಅಸತ್ಯ. ಒಂದು ಅಸತ್ಯವನ್ನು ಹೇಳಿದಾಗ ಮತ್ತೊಂದು ಅಸತ್ಯ ಸಿದ್ಧ ಆಗ್ತದೆ. ಅಂದ್ರೆ ಯಾವುದೇ ವಿಷಯ ಅಸತ್ಯ ಇತ್ತು ಅಂತಂದ್ರೆ ಅದು ಯಾವಾಗಲೂ ಉಳಿದೆಲ್ಲ ಅಸತ್ಯವೂ ಇರ್ತದೆ. ಉಳಿದೆಲ್ಲ ವಿಷಯ ಅಸತ್ಯವಾಗಿರ್ತದೆ. ತಿಳಿಯಿತು. ಇನ್ನೊಂದು 10 ನಿಮಿಷದಲ್ಲಿ ಮತ್ತೊಂದು ಚರ್ಚೆ ಮಾಡೋಣ. ಭೂಮಿ ಗೋಲಿದೆ. ಯಾವ ಅಪೇಕ್ಷೆಯಿಂದ? ವಿಜ್ಞಾನದ ಅಪೇಕ್ಷೆಯಿಂದ, ಧರ್ಮದ ಅಪೇಕ್ಷೆಯಿಂದ ಭೂಮಿ ತಟ್ಟೆ ಆಕಾರದಲ್ಲಿದೆ. ಇನ್ನು ತಟ್ಟೆ ಆಕಾರದಿಂದ ಇರುವಂತಹ ಈ ಭೂಮಿ ತಿರುಗ್ತದೆಯೇ? ತಟ್ಟೆ ತಿರುಗ್ತಾ ಇದೆಯೇ? ಇಲ್ಲ, ನಮ್ಮ ತಟ್ಟೆ ತಿರುಗಲ್ಲ. ಈ ತಟ್ಟೆ ತಿರುಗಲ್ಲ. ಎಲ್ಲಿದೆ ಈ ತಟ್ಟೆ? ಮಧ್ಯ ಲೋಕದಲ್ಲಿ ಇದೆ. ಈ ಮಧ್ಯಲೋಕ ಅಂದ್ರೆ ಎಷ್ಟು ಉದ್ದ, ಎಷ್ಟು ಅಗಲ, ಏನು? 7 ರಜ್ಜು. ದಕ್ಷಿಣೋತ್ತರವಾಗಿ 7 ರಜ್ಜು. ಭೂಭಾಗ ಪ್ಲೇಟ್ ಇದೆ. ಅದರ ಮಧ್ಯದಲ್ಲಿ 7 ರಜ್ಜು ಅಂತಂದ್ರೆ ಅದರ ಆ ಪಟ್ಟಿಯ ಮಧ್ಯದಲ್ಲಿ ಗೋಳ ಚೌಕಾಕಾರವಾಗಿ 1 ರಜ್ಜು ಬೈ 1 ರಜ್ಜು. ಇದನ್ನ ಮಧ್ಯಲೋಕ ಅಂತ ಕರೀತಾರೆ. ಈ ಮಧ್ಯಲೋಕದಲ್ಲಿ ಅಸಂಖ್ಯಾತ ದ್ವೀಪಗಳು, ಅಸಂಖ್ಯಾತ ಸಮುದ್ರಗಳು ಇವೆ. ಯಾವ ತರ ಇವೆ? ಒಂದು ದ್ವೀಪ, ಮೊದಲನೇದು ಯಾವುದು? ಜಂಬೂ ದ್ವೀಪ. ಅದಕ್ಕೆ ಸುತ್ತುವರೆದದ್ದು ಲವಣ ಸಮುದ್ರ. ಆಮೇಲೆ ಮತ್ತೆ ಒಂದು ದ್ವೀಪ, ಅದು ಧಾತ್ಕಿ ಖಂಡ ದ್ವೀಪ, ಅದಕ್ಕೆ ಹೆಸರು. ಅದು ಕೂಡ ಲವಣ ಸಮುದ್ರವನ್ನು ಸುತ್ತುವರೆದುಕೊಂಡು ಇದೆ. ಯಾವ ಆಕಾರದಲ್ಲಿದೆ? ಬಳೆಯ ಆಕಾರವಾಗಿದೆ. ಸಮುದ್ರವು ಕೂಡ ಬಳೆಯ ಆಕಾರ ಸುತ್ತಕೊಂಡಿದೆಯಲ್ಲ. ಅದಕ್ಕೆ ಒಂದು ಸಮುದ್ರಕ್ಕೆ ಭೂಮಿ ಸುತ್ತಕೊಂಡಿದೆ, ಒಂದು ಭೂಮಿಗೆ ಸಮುದ್ರ ಸುತ್ತಕೊಂಡಿದೆ. ಆದ್ರೆ ಕೆಳಗಡೆಗೆ ಭೂಮಿ ಅಖಂಡ, ಸಮುದ್ರ ಇದೆ, ತಗ್ಗು ಪ್ರದೇಶ, ತಗ್ಗಾದ ಪ್ರದೇಶ. ಆದ್ರೆ ಏನಿದೆ? ಕೆಳಗಡೆಗೆ ಭೂಮಿಯ ಭೂಮಿ ಇದೆಯಲ್ಲ. ಸಮುದ್ರ ಆಕಾಶದಲ್ಲಿ ಇರ್ತದೆ. ಒಂದು ಭೂಮಿ, ಆಮೇಲೆ ಒಂದು ಸಮುದ್ರ ಅಂತಂದ್ರೆ ಇದು ಯಾವುದ್ರ ಮೇಲಿದೆ? ಭೂಮಿ ಮೇಲಿದೆ. ಆದ್ರೆ ತಗ್ಗಾದ ಪ್ರದೇಶ. ಮತ್ತೆ ಭೂಮಿ ಮತ್ತು ತಗ್ಗ, ಮತ್ತೆ ಭೂಮಿ ಮತ್ತು ತಗ್ಗ. ಈ ತರ ಬಳೆಯ ಆಕಾರದಿಂದ ಒಂದು ದ್ವೀಪ, ಒಂದು ಸಮುದ್ರ, ಒಂದು ದ್ವೀಪ ಎಷ್ಟಿವೆ? ಅಸಂಖ್ಯಾತ, ಕೋಟ್ಯಾನು ಕೋಟಿ. ಅಂದ್ರೆ ಮಧ್ಯಲೋಕ ಅಷ್ಟು ದೊಡ್ಡದಿದೇನ್ರಿ? ಹಾ, ಅಷ್ಟು ದೊಡ್ಡದಿದೆ. ಒಂದು ರಜ್ಜು ಅಂತಂದ್ರೆ ಏನ್ರಿ ಅದು? ಆಮೇಲೆ ಒಂದು ರಜ್ಜು ಅಂತ ಇದ್ದೀರಲ್ಲ, ಇದು ನಮ್ಮ ರಾಜುನೋ ಅಥವಾ ರಜ್ಜುನು? ಏನಿದು? ರಜ್ಜು. ಒಂದು ರಜ್ಜು ಅಂತಂದ್ರೆ ಎಷ್ಟು ಗೊತ್ತಿದೆ ನೋಡ್ರಿ. ಅದನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಇದೆ, ಅದನ್ನು ಹೇಳಿದ್ದಾರೆ. ಯಾವ ತರ ಹೇಳ್ತಾರೆ ಅಂತಂದ್ರೆ, ಒಂದು ರಜ್ಜು ಅಂತಂದ್ರೆ ಒಂದು ವಿಮಾನ,
ಒಬ್ಬ ದೇವ ತನ್ನ ವಿಮಾನದಲ್ಲಿ ಕೂತ್ಕೊಂಡು ಅತಿ ಸ್ಪೀಡ್ದಿಂದ ಹೋಗ್ತಾನೆ ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಿದೆಯಲ್ಲ ಆ ಸ್ಪೀಡ್ದಲ್ಲಿ ಹೋಗ್ತಾನೆ ಅಂತಂದ್ರೆ 1 ಸೆಕೆಂಡ್ನಲ್ಲಿ ಲಕ್ಷಾಂತರ ಕಿಲೋಮೀಟರ್ದಲ್ಲಿ ಹೋಗ್ತದೆ ಆ ವಿಮಾನ. ಅಷ್ಟೊಂದು ಶಕ್ತಿ ಇರ್ತದೆ ದೇವ ವಿಮಾನದಲ್ಲಿ. ಲಕ್ಷಾಂತರ ಕಿಲೋಮೀಟರ್ ವೇಗದಿಂದ ಹೋಗ್ತದೆ. ಅದು ಈ ತರ 6 ತಿಂಗಳವರೆಗೆ ಹೋಗ್ಬೇಕಂತೆ. ಎಷ್ಟು ತಿಂಗಳ? ಆಮೇಲೆ 6 ತಿಂಗಳಲ್ಲಿ ಸೆಕೆಂಡ್ಗಳು ಎಷ್ಟು? ಆ ಎಲ್ಲಾ ಸೆಕೆಂಡ್ಗಳಲ್ಲಿ ಲಕ್ಷಾಂತರ ಕಿಲೋಮೀಟರ್ ಹೋಗ್ತಾ ಇರಬೇಕು. ಹೋಗಿ ಆ 6 ತಿಂಗಳನ್ನ ಎಲ್ಲಾ ಸೆಕೆಂಡಲ್ಲಿ ಮುಗಿತವಲ್ಲ ಅಲ್ಲಿ ನಿಲ್ಲಬೇಕು. ಅದಕ್ಕೊಂದು ರಜ್ಜು ಅಂತಾರೆ. ಅದು ಒಂದು ರಜ್ಜು. ಹೀಗೆ ಒಂದು ರಜ್ಜು ಇದೆ, ಹೀಗೆ ಒಂದು ರಜ್ಜು ಇದೆ, ಹೀಗೊಂದು ರಜ್ಜು ಇದೆ, ಹೀಗೊಂದು ರಜ್ಜು ಚೌಕಾಕಾರದಲ್ಲಿದೆ. ಈ ಚೌಕಾಕಾರದ ಮಧ್ಯದಲ್ಲಿ ಅಸಂಖ್ಯಾತ ದ್ವೀಪಗಳು ಮತ್ತು ಅಸಂಖ್ಯಾತ ಸಮುದ್ರಗಳು ಇವೆ. ಇವತ್ತಿನ ವಿಷಯ ಬಹಳ ಒಳ್ಳೆಯ ವಿಷಯ. ತಿಳ್ಕೊಳ್ಬೇಕು ತಿಳ್ಕೊಬಾರ್ದು? ಎಲ್ಲ ಏನ್ ತಿಳ್ಕೊಂಡು ಏನ್ ಮಾಡುದು ಬಿಡ್ರಿ. ನಮ್ಗ ತಲೆ ಚೆಕ್ ಯಾವುದೂ ವಿಷಯ ಬೇಡ. ಏನ್ ಬೇಕು? ಟಿವಿ ಬೇಕು, ಮೊಬೈಲ್ ಬೇಕು, ಇದು ನೋಡೋದು, ಸಿನಿಮಾ ನೋಡೋದು, ಪಿಕ್ಚರ್ ನೋಡೋದು. ಏನು ತಗೋತಿದೆಯಲ್ಲ, ಏನು ಸಿಗೋದಿದೆ ಅದರೊಳಗೆ? ಟೈಮ್ ಹಾಳಾಗ್ತದೆ ಇಂಥದ್ರೊಳಗೆ. ಈ ಜಗತ್ತಿನ ರಹಸ್ಯಗಳನ್ನು ತಿಳ್ಕೊಳ್ಳಿ, ಸಮ್ಯಕ್ ಜ್ಞಾನ ಆಗ್ತದೆ. ಯಾರಾದ್ರೂ ಕೇಳಿದ್ರು ಸ್ವಲ್ಪ ಹೇಳುವಷ್ಟು ಜ್ಞಾನಾದ್ರೂ ಇರಲಿ. ಇದನ್ನೆಲ್ಲ ತಿಳ್ಕೊಂಡು ಏನ್ ನೋಡ್ಬೇಕ್ರಿ ಅಂತ ಹಿಂಗ ಪ್ರಶ್ನೆ ಮಾಡ್ಕೊಂಡು ಉಪೇಕ್ಷೆ ಮಾಡಬೇಡ್ರಿ. ಯಾವುದು ಯಾರಾದ್ರೂ ಕೇಳಿದ್ರು ಹೇಳಕ್ ಬರ್ಬೇಕು ಬೇಡ. ನೀವು ಯಾರು ಅಂತ ಕೇಳ್ತಾರೆ, ಜೈನರು. ಆಮೇಲೆ ನಿಮ್ಮ ತೀರ್ಥಂಕರೆಲ್ಲ ಪೃಥ್ವಿ ತಟ್ಟೆ ಆಕಾರವಿದೆ ಅಂತ ಹೇಳಿದಾರಂತೆ. ಅದೇ ಅಲ್ರಿ, ವಿಜ್ಞಾನ ಈ ತರ ಹೇಳ್ತದೆ, ಮತ್ತ ನಿಮ್ಮ ತೀರ್ಥಂಕರೆಲ್ಲ ಈ ತರ ಹೇಳಿದಾರೆ. ಹೌದು, ಅವ್ರು ಹೇಳಿದಾರಂತ, ನಮಗೂ ಅಷ್ಟೇ ಗೊತ್ತು. ಆಮೇಲೆ ಯಾವ ತರ ನೀವು ಸಿದ್ಧ ಮಾಡಿ ಸ್ವಲ್ಪ ಹೇಳ್ತೀರೇನ್ರಿ ಅಂತ. ಅದೇನು ನಮಗ್ ಗೊತ್ತಿಲ್ಲ ಬಿಡ್ರಿ. ನಿಮ್ಗೆ ಯಾವ್ದು ಒಳ್ಳೇದು ಅನಿಸ್ತದೆ? ನಮ್ಗೆ ಯಾವ್ದಾದ್ರು ಅಷ್ಟೇ ಬಿಡ್ರಿ. ನೀವು ಯಾವ್ದಾದ್ರು ಅಷ್ಟೇ. ನಮ್ಗೆ ಅಂದ್ರೆ ಎಲ್ಲಾ ಮನ್ನಣೆ ಮಾಡ್ತಾರೆ. ಅದನ್ನು ಇದನ್ನು ಎರಡೂ ಮನ್ನಣೆ ಮಾಡ್ತಾರಂತ. ಅಂದ್ರೆ ಇವ್ರಿಗೆ ಒಟ್ಟು ಏನು ವಿಚಾರವಂತಿಕೆ ಇಲ್ಲ, ಪ್ರಶ್ನೆ ಇಲ್ಲ, ತರ್ಕ ಇಲ್ಲ, ನಿರ್ಣಯ ಇಲ್ಲ, ಗೊತ್ತಿಲ್ಲ, ಒಟ್ಟು ಏನೂ ಇಲ್ಲ, ಶೂನ್ಯ ಇದ್ದಾರೆ ಅವರು. ಆಮೇಲೆ ಅವ್ರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಏನು ಯಾವ್ದು ಹೇಳಿದ್ರೆ ಏನು ತಗೋರಿ, ಅವ್ರದ್ದು ಒಂದು ಶೋಧನಾ ರಿಸರ್ಚ್ ಇದು ಕೂಡ ಹೇಳಿರ್ತಕ್ಕಂಥ ಒಂದು ವಿಷಯ. ಇವ್ರದ್ದು ಇರಬಹುದು ಸತ್ಯ, ಅವ್ರದ್ದು ಇರಬಹುದು ಸತ್ಯ, ಹೌದು. ಇವ್ರಿಗೇನು ಅದರ ಮೇಲೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ವಿಚಾರವಂತಿಕೆ ಇಲ್ಲವೇ ಇಲ್ಲ. ಹೇಳ್ತೀವಿ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಇದೆ. ಆದ್ರೆ ಟೈಮ್ ಒಂದು ಕಂಡು ಬೀಳ್ತಿತ್ತು ನೋಡ್ರಿ. ನಾವು 8 ಗಂಟೆ ತನಕ ಚರ್ಚೆ ಮಾಡಿದ್ರು ಇದರದ್ದು ಉತ್ತರದೆಲ್ಲ ಸ್ಪಷ್ಟಪಡಿಸ್ತೀವಿ. ವಿಜ್ಞಾನ ಮತ್ತು ಧರ್ಮಕ್ಕೆ ಇರುವಂತಹ ವ್ಯತ್ಯಾಸವನ್ನ ಡೀಪ್ ಆಗಿ ನಾವು ಹೇಳಲಿಕ್ಕೆ ಶಕ್ಯತೆ ಇದೆ. ಆ ಟೈಮ್ ಬೇಕಲ್ಲ. ಮಾಸದ ಟೈಮ್ ಆಯ್ತಿದ್ವಿ, ಏನ್ ಮಾಡೋದು, ಹೇಳೋದಲ್ಲ. ಶಂಕಾ ಸಮಾಧಾನದೊಳಗೆ ಮತ್ತಿಷ್ಟು ಹೇಳೋಣ. ಈಗ ಒಂದು ವಿಷಯವನ್ನ ಪೂರ್ಣಗೊಳಿಸ್ತೀವಿ 5 ನಿಮಿಷದಲ್ಲಿ. ಯಾವುದನ್ನು ತಕೊಂಡಿದ್ದೀವಿ ಅಂತಂದ್ರೆ, ಭೂಮಿ ಗೋಲಾಗಿದೆ, ಇದು ವಿಜ್ಞಾನದ ವಿಷಯ. ಭೂಮಿ ತಟ್ಟೆ ಆಕಾರದಲ್ಲಿದೆ, ಇದು ಧರ್ಮದ ವಿಷಯ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳಿದ್ದೇವೆ. ಗೋಲಿದೆಯೋ ಅಥವಾ ಇಲ್ಲ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳಿದ್ದೇವೆ. ಎರಡನೆಯ ಒಂದು ಪ್ರಶ್ನೆ ಅಂತಂದ್ರೆ, ಈಗ ಭೂಮಿ ಗೋಳಾಗಿದೆ. ಈ ಗೋಳಾಗಿದೆ ಅನ್ನುವಂತಹ ವಿಷಯದೊಂದಿಗೆ ಇವತ್ತಿನ ವಿಜ್ಞಾನ ಹೇಳೋದು ಏನು ಅಂತಂದ್ರೆ, ಭೂಮಿ ಸುತ್ತುತ್ತದೆ, ತನ್ನ ಮೈ ಸುತ್ತಾ ಸುತ್ತಾ ತನ್ನ ಮೈ ಸುತ್ತ 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 365 ದಿನಗಳಲ್ಲಿ ಒಂದು ಸುತ್ತನ್ನ ಹಾಕ್ತದೆ. ಯಾವುದಕ್ಕೆ? ಸೂರ್ಯನಿಗೆ. ಸೂರ್ಯ ಮಧ್ಯದಲ್ಲಿದ್ದಾನೆ. ಸೂರ್ಯ ಸ್ಥಿರ, ಸೂರ್ಯ ಸ್ಥಿರ. ಆದರೆ
ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲವುಗಳು ಕೂಡ ಗ್ರಹಗಳು, ಪೃಥ್ವಿ, ನಕ್ಷತ್ರಗಳು, ಏನೇನು ನೀವು ಕಲ್ಪನೆ ಮಾಡ್ತೀರಿ ಅವೆಲ್ಲ ಸುತ್ತಾ ಇದೆ. ಅವೆಲ್ಲ ಸುತ್ತಾ ಇದೆ. ಈ ಆವಿಷ್ಕಾರ ಯಾರ್ದು? ವಿಜ್ಞಾನಿಗಳದ್ದು. ಇವತ್ತಿನ ವಿಜ್ಞಾನದ್ದು. ಸುತ್ತಾ ಇದೆ, ಸುತ್ತುತ್ತಾ ಇವೆ. ಒಪ್ಪಿಕೊಳ್ಳೋಣ, ಸುತ್ತಾ ಇದೆ. ಸ್ವಲ್ಪ ಸಮಯದವರೆಗೆ ಒಪ್ಪಿಕೊಳ್ಳೋಣ. ನಾಸ್ತಿಕ ಆಗೋದು ಬೇಡ. ಒಂದು ತಿಳ್ಕೊಳ್ಳೋ ತನಕ ಸ್ವಲ್ಪ ಧೈರ್ಯವಾಗಿ ಸಾಹಸ ಇಟ್ಕೊಂಡು ಒಪ್ಪಿಕೊಳ್ಳೋಣ. ಸ್ವಲ್ಪ ಧೈರ್ಯ ಮಾಡ್ಬೇಕು. ನೀವು ಒಪ್ಕೊಳ್ಳೋದು. ನೀವು ಒಮ್ಮೆಲೆ ಕಿವಿ ಜಾಡಿಸಿದ್ರೆ ಅಂದ್ರೆ ಸರಿ ಅಲ್ಲ. ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ತಿಳ್ಕೊಳ್ಳೋ ತನಕ ಒಪ್ಕೋಬೇಕು ಬೇಡುವ. ಇದು ಸರಿನೋ ಅದು ಸರಿನೋ ಒಂದು ರಿಸರ್ಚ್ ಆಗುವ ತನಕ ಅದನ್ನು ಎರಡೂ ಪಕ್ಷಗಳನ್ನ ಸಮಾನವಾದ ರೂಪದಲ್ಲಿ ಒಪ್ಕೊಂಡು ವಿಚಾರ ಮಾಡಬೇಕು ಬೇಡ? ಒಪ್ಕೋಬೇಕು. ಒಪ್ಕೊಂಡು ಯಾರು ವಿಚಾರ ಮಾಡ್ಲಿಕ್ಕೆ ಶಕ್ಯವೇ ಇಲ್ಲ. ಈಗ ಎರಡು ವಿಷಯಗಳಿವೆ ಅಂತಂದ್ರೆ ಎರಡದ್ದು ನಮ್ಮ ಅಧ್ಯಯನ ಇರಬೇಕು. ಎರಡನ್ನೂ ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಯಾವ ಪಕ್ಷದಲ್ಲಿ ಏನ್ ಹೇಳಿದ್ದಾರೆ, ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನ ನಾವು ವಿಚಾರವಂತಿಕೆಯಿಂದ, ನಮ್ಮ ವಿಚಾರವಂತಿಕೆಯಿಂದ ವಿಚಾರ ಮಾಡ್ತಾ 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 ಹೋಗ್ಬೇಕು. ಡೀಪ್ ಹೋಗ್ಬೇಕು. ಹೋಗುವವರೇ ಇದೇನು ಬೇಡಪ್ಪ ನಮಗಿಲ್ಲ, ಯಾವ್ದಕ್ಕೆ ಬೇಕಾಗಿ ಚೆಟ್ ಹೊಡೆದು ಎದ್ದು ಹೋಗ್ಬಾರ್ದು ಮಾಡಬೇಕು. ಇಂಥ ವಿಷಯಗಳೆಲ್ಲ ನಮಗೆ ಅಗತ್ಯ. ಇಂದಿನ ನಾಳೆ ಯಾರಾದ್ರೂ ನಮ್ಗೆ ಕೇಳಿದ್ರೆ ಏನ್ ಹೇಳ್ಬೇಕು ನಾವು? ಅವಾಗ ಮೌನ ಇರ್ಬೇಕಾ? ಎರಡನ್ನು ಒಪ್ಕೋಬೇಕಾ? ಎರಡನ್ನು ಒಪ್ಕೊಂತಂದ್ರೆ ಮೂರನೇ ಗುಣಸ್ಥಾನ ಆಯ್ತು, ಮಿಶ್ರ ಗುಣಸ್ಥಾನ ಆಯ್ತಲ್ಲ. ಅವ್ರದ್ದು ಸರಿ ಇವ್ರದ್ದು ಸರಿ, ಮಿಶ್ರ ಗುಣಸ್ಥಾನ ಆಯ್ತು. ಇಲ್ಲ ಇದೇ ಸರಿ ಅದು ತಪ್ಪು, ಇದು ಸಮ್ಯಕ್ತ ಗುಣಸ್ಥಾನ ಆಯ್ತು. ಇಲ್ಲ ಅದೇ ಸರಿ ಇದು ತಪ್ಪು, ಇದು ಮಿಥ್ಯಾತ್ವ ಗುಣಸ್ಥಾನ ಆಯ್ತು. ನಮ್ಮ ಗುಣಸ್ಥಾನಗಳನ್ನ ನಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಈ ವಿಷಯಗಳನ್ನ ತಿಳ್ಕೊಂಡಾಗ ಮಾತ್ರ, ಜ್ಞಾನವಿದ್ದಾಗ ಮಾತ್ರ ವಿಶ್ವಾಸ ಮಾಡಬಹುದೇ ವಿನಃ ತಿಳ್ಕೊಳ್ಳದೆ ವಿಶ್ವಾಸ ಹೇಗೆ ಮಾಡೋದು? ಹೌದಾ? ಪೃಥ್ವಿ, ಎರಡನೇ ಪ್ರಶ್ನೆ ಬಂದಿದೆ, 5 ನಿಮಿಷದಲ್ಲಿ ಮುಗಿಸ್ತೀವಿ. ಪೃಥ್ವಿ ಸುತ್ತುತ್ತದೆ. ತನ್ನ ಮೈ ಸುತ್ತ 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 1 ವರ್ಷದಲ್ಲಿ ಸೂರ್ಯನ ಪ್ರದಕ್ಷಿಣೆಯನ್ನ ಹಾಕಿ ಅದು ಮೊದಲಿನ ಸ್ಥಾನದಲ್ಲಿ ಬರ್ತದೆ. ಇವತ್ತು ಇಲ್ಲಿದೆ ಅಂತಂದ್ರೆ ಇಲ್ಲಿಯೇ ಬರಲಿಕ್ಕೆ 1 ವರ್ಷ ಹಿಡಿಯುತ್ತದೆ ಅನ್ನುವಂಥದ್ದು ವಿಜ್ಞಾನ. ನಾವೆಲ್ಲ ಶಾಲೆ ಕಾಲೇಜುಗಳು ನಾವು ಕಲ್ತಿದ್ದೇವೆ. ನೀವೇನ್ ಕಲಿತಾ ಇದ್ದೀರಿ ಅದನ್ನೆಲ್ಲ ನಿಮ್ಗಿಂತ ಹೆಚ್ಚು ಒತ್ತು ಕೊಟ್ಟು ಕಲ್ತಿದ್ದೀವಿ. ಅದ್ಭುತವಾದ ಜಗತ್ತು. ಇದೆಲ್ಲ ಹೇಗೆ ರಿಸರ್ಚ್ ಮಾಡಿದ್ರು ಅಂತ ಕಲಿಯುವಂತ ಒಂದು ಆಸೆ ಹುಟ್ಕೊಳ್ತದ್ರಿ. ಇಂಥದನ್ನೆಲ್ಲ ತಿಳ್ಕೋಬೇಕು, ಮುಂದುವರಿಬೇಕು ಅಂತ ಹುಟ್ಟೋದಲ್ಲ. ಯಾರಿಗೆ ಅತಿ ಜ್ಞಾನದ ಪಿಪಾಸುಗಳು ಇರ್ತಾರಲ್ಲ, ಅವ್ರು ಬಹಳ ಓದ್ತಾರೆ, ಡೀಪ್ ಹೋಗ್ತಾರೆ ಅವರೆಲ್ಲ. ವಿಜ್ಞಾನ ಪೃಥ್ವಿಯನ್ನ ಸುತ್ತುತ್ತದೆ ಅಂತ ಹೇಳಿದ್ದಾರೆ. ಈ ವಿಷಯವನ್ನು ವಿಚಾರಿಸೋಣ. ಸುತ್ತುವಂತಹ ಪೃಥ್ವಿ 1 ಗಂಟೆಯಲ್ಲಿ ಅಥವಾ 1 ನಿಮಿಷದಲ್ಲಿ ಎಷ್ಟು ವೇಗದಿಂದ ಸುತ್ತದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹೇಳಿಲ್ಲ? ವಿಜ್ಞಾನ ಹೇಳ್ತದೆ ಅಥವಾ ಇಲ್ಲ? 1 ಗಂಟೆಗೆ 1 ದಿವಸಕ್ಕೆ ಎಷ್ಟು ವೇಗದಿಂದ ಚಲಿಸ್ತದೆ, ಸುತ್ತುತ್ತದೆ. ಚಲಿಸುವಂಥದ್ದು ಬೇರೆ, ಸುತ್ತುವಂಥ ವಿಷಯ ಬೇರೆ. 1 ಸೆಕೆಂಡಿನಲ್ಲಿ ಎಷ್ಟು ವೇಗದಿಂದ ಸುತ್ತುತ್ತಾ ಇದೆ, ಆಮೇಲೆ 1 ನಿಮಿಷದಲ್ಲಿ ಎಷ್ಟು ವೇಗದಿಂದ ಮುಂದುವರಿತಾ ಇದೆ. 2 ವಿಷಯ ಬೇರೆ ಬೇರೆ ಇವೆ. 2 ವಿಷಯಗಳು ಬೇರೆ ಬೇರೆ. 1 ನಿಮಿಷದಲ್ಲಿ ಇಂತಿಷ್ಟು ಮೈಲಿ, ಇಂತಿಷ್ಟು ಕಿಲೋಮೀಟರ್ ಅಂತ ಹೇಳ್ತಾರೆ. ಅದೇನು ಸಂಖ್ಯೆ ನಮ್ಗೆ ಗೊತ್ತಿಲ್ಲ, ಆದ್ರೂ ಕೂಡ ಇದೆ. ಅದು ಮುಂದೂ ಒರಿತಾ ಇದೆ, ತನ್ನ ಮೈ ಸುತ್ತ ಮುಂದುವರಿತಾ ಇದೆ, ತನ್ನ ಮೈ ಸುತ್ತಾ ಇದೆ ಅಂತಂದಾಗ ನಾವೆಲ್ಲ ಈ ಒಂದು ಜಾಗದಲ್ಲಿ ಕೂತ್ಕೊಂಡಿರ್ತೇವೆ. ಪೃಥ್ವಿ ಹೀಗೆ ಸುತ್ತಾ ಇದೆ ಅಂದಮೇಲೆ ನಾವು ಯಾವಾಗಲೂ ಗಾಳಿ ಬೀಸಬೇಕು ಬೇಡ?
ಬೀಸಬೇಕು. ಆಮೇಲೆ ಗಾಳಿ ಬೀಸ್ತಾ ಇದೆ ಅಂದಮೇಲೆ ಒಂದೇ ದಿಕ್ಕಿನಲ್ಲಿ ಬೀಸಬೇಕು ಅಥವಾ ಅನೇಕ ದಿಕ್ಕಿನಲ್ಲಿ? ಒಂದೇ ದಿಕ್ಕಿನಲ್ಲಿ. ನಿಮ್ ಜೆಂಡಾ ಹಿಡ್ಕೊಂಡು ಕೂತ್ಕೊಳ್ಳಿ, ಪೃಥ್ವಿ ಯಾಕಡೆಯಿಂದ ಸುತ್ತಾ ಇದೆಯಲ್ಲ, ನಿಮ್ ಜೆಂಡಾ ಯಾಕಡೆ ಹೋಗ್ಬೇಕು? ಹಿಂದ್ಗಡೆ. ಪಶ್ಚಿಮಕ್ಕೆ ಸುತ್ತಾ ಇದೆ, ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತಾ ಇದೆ, ಹೌದಲ್ಲ? ಉಲ್ಟಾ ಸುತ್ತಾ ಇದೀವಿ? ಇಲ್ಲ, ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತಾ ಇದೆ, ಈ ತರ ಸುತ್ತಾ ಇದೆ. ನೀವು ಮುನಿ ಮಹಾರಾಜರನ್ನು ಪಡಗಿಸ್ಕೋತಿರಲ್ಲ, ನೀವು ಹೆಂಗ್ ಸುತ್ತೀರಲ್ಲ, ಆ ದಿಕ್ಕಿನಲ್ಲಿ ಪೃಥ್ವಿ ಸುತ್ತಾ ಇದೆ. ಹಾಗೆ ಸುತ್ತಾ ಇದೆ. ಅಲ್ಲಿ ಎಷ್ಟು ವೇಗದಲ್ಲಿ? ಇಂತಿಷ್ಟು ವೇಗದಲ್ಲಿ ಇರಲಿ, ಎಷ್ಟೇ ವೇಗದಿರಲಿ, ಸುತ್ತುವಂತಹ ಪೃಥ್ವಿ ಮೇಲೆ ಗಾಳಿ ಬಿಸಿ ಬೀಸೋದು. ಗಾಳಿಯಲ್ಲಿ ಕೂತ್ಕೊಂಡು ನೀವು ಗಾಳಿಯನ್ನು ಚಲಿಸ್ತಾ ಇದ್ದೀರಿ ಅಂತಂದ್ರೆ ಆ ಗಾಳಿ ಎಕಡೆ ಹೋಗ್ತದೆ? ಈ ಕಡೆ ಹೋಗ್ತದೆಯೋ, ಈ ಬಾಜುಕ್ ಹೋಗ್ತದೆಯೋ, ಅಥವಾ ಈ ಕಡೆ ಹೋಗ್ತದೆ? ಒಂದು ಜೆಂಡಾ ಇಟ್ಕೊಂಡು ಗಾಳಿಯಲ್ಲಿ ಕೂತ್ಕೊಂಡಿದ್ದೀವಿ, ಗಾಳಿ ವೇಗದಿಂದ ಹೊರಟಿದೆ, ಜೆಂಡಾ ಯಾಕಡೆ ಹಾರೋದು? ಹಿಂದಕ್ಕೆ ಹಾರ್ತದೆ. ಅಂದ್ರೆ ಪೃಥ್ವಿ ಸುತ್ತಾ ಇದೆ ಅಂದ್ಮೇಲೆ ನಾವು ಪ್ರತಿಮೆ ಕೂತ್ಕೊಂಡವರು ಜೆಂಡಾ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ. ನಮ್ ಜೆಂಡಾ ಯಾಕಡೆ ಹಾರಬೇಕು? ಕಾಯಂ ಹಾರಬೇಕು ಅಥವಾ ಕೆಲವೊಂದು ಹಾರಬಾರ್ದು? ಕಾಯಂ ಹಾರಬೇಕು. ಪ್ರತಿಯೊಂದು ಜಾಗದಲ್ಲಿ ಕಾಯಂ ಆಗಿ ಗಾಳಿ ಎಗರಿಬೇಕು ಮತ್ತು ಅದು ಕಾಯಂ ಹಾರಬೇಕು. ಹಾಗೇನಾದ್ರೂ ಕಂಡು ಬರ್ತದೆ? ಕಂಡು ಬರೋಲ್ಲ. ಆಮೇಲೆ ಪೃಥ್ವಿ ಸುತ್ತಾ ಇದೆ ಅನ್ನೋದನ್ನು ಹೇಗೆ ನಂಬಬೇಕು? ಸುತ್ತಾ ಇದೆ ಅನ್ನೋದನ್ನು ಹೇಗೆ ನಂಬಬೇಕು? ಗೋಲ್ ಇದೆಯೋ ಇಲ್ವೋ ಅದು ಮಾತು ಫೇಲ್ ಆಯ್ತು. ಅದು ಪೃಥ್ವಿ ಸುತ್ತಾ ಇದೆ, ಆಮೇಲೆ ಸುತ್ತಾ ಇದೆ ಅನ್ನೋದನ್ನ ಇಲ್ಲೇ ಕುತ್ಕೊಂಡು ಪ್ರಯೋಗ ಮಾಡೋಣ. ಅಲ್ಲಿ ಹೋಗೋಣ. ಪಶ್ಚಿಮದಿಂದ ಪೂರ್ವಕ್ಕೆ ಯಾವಾಗಲೂ ನಮ್ಮ ಧ್ವಜ ಹಾರಬೇಕು. ಹಾರಲ್ಲ, ಹಾಗೇನಿಲ್ಲ. ಈ ಗಾಳಿ ಅಡ್ಡದಿದ್ದೆ ಯಾಕೆ? ಪೃಥ್ವಿ ಸಪಾಟಾಗಿದೆ, ಆದ್ದರಿಂದ ಗಾಳಿ ಹೇಗಾದ್ರೂ ಚಲಿಸಬಹುದು. ಪೃಥ್ವಿನೇ ಸುತ್ತಿದ್ರೆ ನಮ್ಮ ಧ್ವಜ ವಿರುದ್ಧವಾದ ದಿಶೆಯಲ್ಲಿ ಹಾರುತ್ತದೆ. ಒಂದು ವಿಷಯ. ಆಮೇಲೆ ಪೃಥ್ವಿ ಸುತ್ತದೆ ಅನ್ನುವಂತಹ ವಿಷಯಕ್ಕೆ ಇನ್ನೊಂದು ವಿಚಾರವನ್ನು ಮಾಡೋಣ. ಪೃಥ್ವಿ ಸುತ್ತದೆ ಅಂದ ಮೇಲೆ ನಾವು ಆಕಾಶದಲ್ಲಿ ಏಳ್ತೇವೆ ಅಂತ ಇಟ್ಕೊಳ್ತೀವಿ. ಒಂದು ಹೆಲಿಕಾಪ್ಟರ್ ತಗೊಳ್ತೀವಿ, ಆಕಾಶದಲ್ಲಿ ಅದನ್ನು ನಿಲ್ಲಿಸಿಬಿಡ್ತೀವಿ, ಪಂಕ ಸುತ್ತಿರ್ತದೆ. ಪೃಥ್ವಿ ಸುತ್ತಾ ಇದೆ, ನಮ್ಮ ಹೆಲಿಕಾಪ್ಟರ್ ಆಕಾಶದಲ್ಲಿ ನಿಂತ್ಕೊಂಡಿದೆ, ಒಂದೇ ಜಾಗದಲ್ಲಿ ಹೋಗ್ತಾ ಇಲ್ಲ, ಒಂದೇ ಜಾಗದಲ್ಲಿ ನಿಂತ್ಕೊಂಡಿದೆ. ಈಗ ನೀವು ಪೃಥ್ವಿಯಿಂದ ಸ್ವಲ್ಪ ಜಿಗಿರಿ. ಪೃಥ್ವಿ ಚಲಿಸ್ತಾ ಇದೆ ಅಂತಂದ್ರೆ ಪೃಥ್ವಿ ಸ್ವಲ್ಪ ಆದರೂ ಒಂದು 5-6 ಫೂಟ್ ಆ ಕಡೆ ಹೋಗಿರಬೇಕು. ನೀವು ಜಿಗಿದ್ರಿ ಅಂತ ಇಟ್ಕೊಳ್ಳಿ, ಪೃಥ್ವಿ ಸ್ವಲ್ಪ ಆದ್ರೂ ಮುಂದೆ ಸರಿಬೇಕು, ನಾವು ಮತ್ತೆ ಭೂಮಿಗೆ ಬರಬೇಕು. ರಾಕೆಟ್ ಆಕಾಶದಲ್ಲಿ ರಾಕೆಟ್ ಅಲ್ಲ, ಹೆಲಿಕಾಪ್ಟರ್ ನಿಲ್ಸೋದು ಒಂದೇ ಜಾಗದಲ್ಲಿ ನಿಲ್ಸೋದು ಸಾಧ್ಯ ಇದೆಯಲ್ಲೋ? ಇದೆ. ಪೃಥ್ವಿ ಚಲಿಸ್ತಾ ಇದೆಯಲ್ವೋ? ಚಲಿಸ್ತಾ ಇದೆ ಅಂತಂದ್ರೆ ಚಲಿಸಬೇಕು. ಚಲಿಸ್ತಾ ನಾವು ಅಲ್ಲೇ ಇರೋದು. ಚಲಿಸ್ತಾ ಅದು ಹೋಗ್ತಿರ್ತದೆ. ಈ ಕಡೆ ಅಮೆರಿಕ ಬಂತು, ಆಫ್ರಿಕಾ ಬಂತು, ಎಲ್ಲ ಬಂತು, ಈ ಕಡೆ ಹೊಂಟಿದವ ಎಲ್ಲ ಬಂದು ಅದಾಗಬೇಕು ಬೇಡ? ಆಗ್ಬೇಕಲ್ಲ. ಪೃಥ್ವಿ ತಿರುಗ್ತಾ ಇದೆ ಅಂತಂದ್ರೆ ತಿರುಗ್ತಾ ಇದೆ, ಸೂರ್ಯನ ಸುತ್ತ ಆಗ್ತಾ ಇದೆ. ಆ ವಿಷಯವನ್ನು ನಂತರ ನೋಡೋಣ. ಪೃಥ್ವಿ ಸುತ್ತಾ ಇದೆ, ತನ್ನ ಮೈ ಸುತ್ತಾ ಇದೆ. ಈ ವಿಷಯದಲ್ಲಿ ವಿಚಾರ ನಡೆದಿದೆ. ಚಲಿಸ್ತಾ ಇದೆ, ಅದನ್ನು ಆಮೇಲೆ ವಿಚಾರ ಮಾಡೋಣ. ಸುತ್ತಾ ಇದೆ,
ಸುತ್ತಾ ಇದ್ರೆ ಅಮೇರಿಕಾ ನಮ್ಮ ಕೆಳಗೆ ತಂತನ ಬರ್ಬೇಕು. ನಾವ್ಯಾಕೆ ಹೋಗ್ಬೇಕು? ಮತ್ತೊಂದು ವಿಷಯ ಕೇಳಿ. ಪೃಥ್ವಿ ಪಶ್ಚಿಮದ ಕಡೆ ಹೊಂಟಿದೆ, ಪೂರ್ವದಿಂದ ಹಿಂಗೆ ಸುತ್ತಾ ಇದೆ, ಹೀಗೆ ಹೌದಿಲ್ಲ? ಆಮೇಲೆ ನಾವು ಅಮೇರಿಕಾಗೆ ಹೋಗ್ಬೇಕು ಅಂತಂದ್ರೆ ಪೃಥ್ವಿ ಸುತ್ತದೆ ಅಂದಮೇಲೆ ನಾವು ಪಶ್ಚಿಮದಿಂದ ಹೋದ್ರೆ ನಮ್ಗೆ ಅಮೇರಿಕಾ ಸಿಗೋದೇ ಕಷ್ಟ ಜಲ್ದಿ. ಅಮೇರಿಕಾ ನಮಗೆ ಜಲ್ದಿ ಸಿಗೋದೇ ಕಷ್ಟ. ಯಾಕೆ? ಬೆನ್ನ ಹತ್ತಬೇಕು ನಾವು ಅದಕ್ಕೆ. ಪೃಥ್ವಿ ಸುತ್ತಾ ಇದೆ, ಅಮೇರಿಕಾ ಓಡ್ತಾ ಇದೆ, ಅಮೇರಿಕಾನ್ ಬೆನ್ನ ಹತ್ತಬೇಕು ನಾವು. ಆಮೇಲೆ ಅಮೇರಿಕಾಕ್ಕೆ ನಾವು ಜಲ್ದಿ ಮುಟ್ಟಬೇಕು ಅಂತಂದ್ರೆ ನಾವು ಪೂರ್ವಕ್ಕೆ ಹೋಗ್ಬೇಕು, ನಿಲ್ಲೋದಿಲ್ಲ. ಅದಂತೂ ಈ ಕಡೆನೇ ಬರ್ತಾ ಇದೆ ಅಮೇರಿಕಾಗೆ. ನಡು ಮಧ್ಯದಲ್ಲಿ ನಾವು ಭೇಟಿ ಆಗ್ತೀವಿ ಇಬ್ರು. ಎಲ್ಲಿ ಸುತ್ತಾ ಇದೆ ತನ್ನ ಮೈ ಸುತ್ತ? ಮತ್ತೆ ಇದು ಆವಿಷ್ಕಾರ ಹೆಂಗ, ಎಲ್ಲಿಂದ ಬಂತು, ಏನ್ ಬಂತು, ಯಾವ ತರ ಇದು? ಪೃಥ್ವಿ ಯಾವಾಗ ಸುತ್ತದೆ ಗೊತ್ತೇನ್ರಿ? ನಮಗ್ ಪಿತ್ತ ಆದಾಗ ಪೃಥ್ವಿ ನಿಜವಾಗ್ಲೂ ಪೃಥ್ವಿ ಸುತ್ತಿರ್ತದೆ ಅವಾಗ. ಹಿಂಗ ಪೃಥ್ವಿ ಸುತ್ತದೆ ಅಂತ ಕೇಳಿದಾಗ ನಮ್ ತಲೆ ಸುತ್ತಾಕ್ ಶುರು ಮಾಡಿದ್ವಿ. ಅಲ್ಲ, ನಾವು ಕೂಡ ಇದನ್ನೆಲ್ಲ ಓದಿ ಆಮೇಲೆ ಧರ್ಮಕ್ಕೆ ಬಂದು ಡೀಪ್ ಆದ ಈ ಭೂಗೋಳದ ವಿಷಯವನ್ನ, ಜೈನ್ ಭೂಗೋಳ 3 ಲೋಕದ ವಿಷಯ ತೀರ್ಥಂಕರ್ ಹೇಳಿದ್ದನ್ನೆಲ್ಲ ಓದಿದ ನಂತರ ಟ್ಯಾಲಿ ಮಾಡಿ ನೋಡಿದಾಗ ನಮಗ ಆವಾಗ ಪೃಥ್ವಿ ಎಲ್ಲಾ ಸುತ್ತೋದ್ ಕಾಣ್ತು. ಅಂದ್ರೆ ಪೃಥ್ವಿ ಸುತ್ತಿರ್ಲಿಲ್ಲ, ನಮ್ಮ ತಲೆ ಸುತ್ತ ಬಂತು. ನಾವು ತಲೆ ಸುತ್ತಾ ಇದೀವೋ ಅಥವಾ ಪೃಥ್ವಿ ಸುತ್ತಾ ಇದೆಯೋ ಇದ್ರ ಹೇಗೆ ನಿರ್ಣಯ ಮಾಡ್ಕೊಳ್ಳೋದು? ತಲೆ ಸುತ್ತು ಬರ್ತದೆ, ಆವಾಗ ಪೃಥ್ವಿ ಸುತ್ತಿದಂತೆ ಕಾಣ್ತದೆ. ಅಂದ್ರೆ ಅಲ್ಪಜ್ಞಾನಿಗಳಿಗೆ ಯಾವ ತರ ಪೃಥ್ವಿ ಕಾಣ್ತದೆ ಅಂತಂದ್ರೆ ಸುತ್ತಾ ಇರಬಹುದು, ಈ ತರ ಕಾಣ್ತದೆ. ಅಲ್ಪ ಜ್ಞಾನದ ಕಾರಣದಿಂದ ಆ ತರ ಕಾಣ್ತದೆ, ಕಂಡುಹಿಡಿತಾರೆ, ಅನುಮಾನದಿಂದ ಕಂಡುಹಿಡಿತಾರೆ ಇದನ್ನೆಲ್ಲ. ಆದ್ರೆ ನಿಜವಾಗಲೂ ಪೃಥ್ವಿ ಸುತ್ತಾ ಇರೋಲ್ಲ, ನಮ್ಮ ಅಜ್ಞಾನದಿಂದ ಪೃಥ್ವಿ ಸುತ್ತುವ ಹಾಗೆ ಕಾಣ್ತದೆ. ಅಜ್ಞಾನ ಅನ್ನೋದು ಒಂದು ಪಿತ್ತ, ಹೌದಲ್ರಿ? ಅಜ್ಞಾನ ಪಿತ್ತ. ಕೇವಲ ಜ್ಞಾನ ಪಿತ್ತ ಅಲ್ಲ, ಕೇವಲ ಜ್ಞಾನ ಹೇಗಿದೆಯೋ ಹಾಗೇನೆ ಕಾಣ್ತದೆ. ಕೇವಲ ಜ್ಞಾನದ ವಿಷಯವನ್ನು ಹೇಳ್ತೀವಿ. ಕೇವಲ ಜ್ಞಾನ ಯಾವ ತರ ಇರ್ತದೆ? ಕೇವಲ ಜ್ಞಾನ ಅಂತಂದ್ರೆ ಎಲ್ಲಾ ಜಗತ್ತೇ ಯಾವ ಜ್ಞಾನದಲ್ಲಿ ಹೊಳಿತದೆಯೋ, ಪ್ರತ್ಯಕ್ಷವಾಗಿ ಹೊಳಿತದೆಯೋ, ಅದರ ಸಂಪೂರ್ಣ ಬದಲಾವಣೆಗಳು, ಪರಿವರ್ತನೆಗಳು, ಸೂಕ್ಷ್ಮ ಬದಲಾವಣೆಗಳು, ಸ್ಥೂಲ ಬದಲಾವಣೆಗಳು, ಪರಿವರ್ತನೆಗಳು ಯಾವ ಜ್ಞಾನದಲ್ಲಿ ಕಂಡು ಬರುತ್ತವೆಯೋ ಅದೇ ಕೇವಲ ಜ್ಞಾನ. ಅಂಥ ಜ್ಞಾನ ಇದು ಸರ್ವಜ್ಞ ಭಗವಂತರಲ್ಲಿ ಮಾತ್ರ ಇರ್ತದೆ. ದಿಗಂಬರ ಮುನಿದೀಕ್ಷೆಯನ್ನು ತಕ್ಕೊಂಡು ತ್ಯಾಗ ತಪಸ್ಸನ್ನು ಆಚರಿಸಿ ಕರ್ಮಗಳನ್ನ ಕ್ಷಯ ಮಾಡಿಕೊಂಡು ಆ ಜ್ಞಾನ ಶಕ್ತಿಯನ್ನು ಪಡೆದವರಿಗೆ ಮಾತ್ರ ಈ ಪೃಥ್ವಿಯ ಸಮಸ್ತ ಸ್ಥೂಲ ಸೂಕ್ಷ್ಮ ಪರಿವರ್ತನೆಗಳೆಲ್ಲ ಕಂಡು ಬರ್ತವೆ ವಿನಃ ಸಾಮಾನ್ಯ ಸಂಸಾರಿ ಜೀವಿಗಳಿಗಲ್ಲ. ಎರಡು ವಿಷಯದಲ್ಲಿ ಈ ವಿಷಯಗಳನ್ನು ಕೇಳಿದ್ರಿ. ಪೃಥ್ವಿ ಗೋಲಿದೆ, ಪೃಥ್ವಿ ಸುತ್ತದೆ. ಇನ್ಯಾವುದು ಉಳಿತು? ಪೃಥ್ವಿ ತನ್ನ ಮೈ ಸುತ್ತದೆ ಅನ್ನುವಂಥದ್ದು ವಿಷಯ ಗೊತ್ತಾಯಿತು. ಸುತ್ತದೆ ಇಲ್ಲೋ ಅನ್ನುವಂಥದ್ದಕ್ಕೆ ಎಲ್ಲ ತರ್ಕಗಳು ಕೂಡ ಕೊಟ್ಟಂತೆ ಆಯಿತು, ತಿಳಿದು ಬಂತು. ಇನ್ನು ನಾವು ತಿಳಿಯುವಂತಹ ಮುಖ್ಯ ವಿಷಯ ಏನು ಅಂತಂದ್ರೆ, ಪೃಥ್ವಿ ಗಮನಶೀಲವೋ ಅಥವಾ ಸ್ಥಿರ? ಪೃಥ್ವಿ ಸೂರ್ಯನ ಸುತ್ತ ತಿರುಗುತ್ತಿದೆಯೋ ಅಥವಾ ಇಲ್ಲ?
ಇದನ್ನು ನೋಡೋದು. ಇಷ್ಟೇ ಸಾಕು. प्रभु देव तुम्हारे पवित्र मुख से निःसृत जो शीतल वाणी, जग जन मन के मल को धोती, अतः कहा की जिन वाणी, जय वंदो माँ जग में तब तक जब तक सूरज चांद रहे, शीश नवाते कर न हरो माँ, अब तक हम विषयांध रहे, अब हम ना विषय